మనసారా ఆరాధిస్తూ హల్లెలూయా. రాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా. నే ఉండాలేనయ్యా, నే బ్రతుకాలేనయ్యా, నే ఉండాలేనయ్యా, నే బ్రతుకాలేనయ్యా. నీవే లేకుండా నే ఉండాలేనయ్యా, నీ తోడే లేకుండా నే బ్రతుకాలేనయ్యా. రాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా. రాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా. నీ సన్నిధానములో సంపూర్ణ సంతోషం, నిన్నారాధించుకొనే విలువైన అవకాశం. నీ సన్నిధానములో సంపూర్ణ సంతోషం, నిన్నారాధించుకొనే విలువైన అవకాశం. కోల్పోయినవన్నీ నాకు ఇచ్చుటకును, బాధల నుండి విడిపించుటకును. కోల్పోయినవన్నీ నాకు ఇచ్చుటకును, బాధల నుండి విడిపించుటకును. నీవే రాకపోతే నేనేమైపోదును అయ్యా, నీవే రాకపోతే నేనేమైపోదును. రాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా. రాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా. నే ఉండాలేనయ్యా, నే బ్రతకాలేనయ్యా, నే ఉండాలేనయ్యా, నే బ్రతకాలేనయ్యా. నీవే లేకుండా నేనుండాలేనయ్యా, నీ తోడే లేకుండా నీ బ్రతుకాలేనయ్యా. రాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా. రాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా. సురాజా నీ సన్నిధిలోనే ఉంటానయ్యా, మనసారా ఆరాధిస్తూ బ్రతికేస్తానయ్యా. ರಾಜಾ ನಿನ್ ಸನ್ನಿಧಿಯಲ್ಲೇ ಇರುವೇನಯ್ಯಾ, ಮನಸಾರೆ ಆರಾಧಿಸುತ್ತಾ ಬದುಕುವೆನಯ್ಯಾ. ರಾಜಾ ನಿನ್ ಸನ್ನಿಧಿಯಲ್ಲೇ ಇರುವೇನಯ್ಯಾ, ಮನಸಾರ ಆರಾಧಿಸುತ್ತಾ ಬದುಕುವೆನೇಸಯ್ಯಾ. ಕರ್ತನೇ, ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷ, ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಕರ್ತನೇ ಸಮಾಧಾನ, ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಕರ್ತನೇ ಅಪ್ಪ ಕರ್ತನೇ ಆನಂದ ಇದೆ. ಸ್ತೋತ್ರ ದೇವರೇ. ಈ ವೇಳೆಯಲ್ಲಿ ಅಪ್ಪ ನಾವು ಕರ್ತನೇ ಈ ಅಲ್ಪ ಕಾಲ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕಿರುವಾಗ ಪವಿತ್ರಾತ್ಮನಾದ ದೇವರ ವಾಕ್ಯದ ಮುಖಾಂತರ ನೀನೇ ಮಾತನಾಡಿ ಮಹಿಮೆ ಹೊಂದಿಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತಾ ದೇವ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ಸಯ ನಿನ್ನ ನಾಮವನ್ನು ಹೆಚ್ಚಿಸುತ್ತೇವೆ. ಎಲ್ಲ ವಿಷಯಗಳಲ್ಲಿ ಪವಿತ್ರಾತ್ಮ ದೇವರೇ ನೀನೇ ಮಾತನಾಡ್ರಿ, ಪವಿತ್ರಾತ್ಮನೇ ನೀನೇ ಮಾತನಾಡ್ರಿ, ಪವಿತ್ರಾತ್ಮ ನೀನೇ ಮಾತನಾಡ್ರಪ್ಪ. ಸಂಪೂರ್ಣವಾಗಿ ನನ್ನನ್ನು ಒಪ್ಪಿಸಿಕೊಡ್ತಿದ್ದೇನೆ. ಸ್ತೋತ್ರ ಕರ್ತನೆ. ಇಲ್ಲಿ ಕರ್ತನೆ ನಿನ್ನ ಒಂದು ಮಾತುಗಳು ಮಾತ್ರ ಪ್ರಕಟವಾಗಲಿ, ನಿನ್ನ ಚಿತ್ತ ಮಾತ್ರ ಪ್ರಕಟವಾಗಲಿ. ಮಾನುಷಿಕ ಜ್ಞಾನ ಕರ್ತನೆ ಎಲ್ಲ ಮಾಂಸದ ಕರ್ತನೆ ಜ್ಞಾನವು ಅದು ನಿಷ್ಫಲವಾಗಿ ಪವಿತ್ರಾತ್ಮನ ಜ್ಞಾನವು ಕಾರ್ಯ ನಡೆಸಲಿ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ. ಸ್ತೋತ್ರ ಕರ್ತನೆ. ಒಂದು ಪಾತ್ರೆಯು ಪಾದೆಯಲ್ಲಿ ನನ್ನನ್ನು ಒಪ್ಪಿಸಿಕೊಡ್ತೇನಪ್ಪ. ನಿನ್ನ ಮಕ್ಕಳೊಟ್ಟಿಗೆ ನೀನೇ ಮಾತನಾಡಿ ಮಹಿಮೆ ಹೊಂದಿಕೊಳ್ಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಸಕಲ ಮಹಿಮೆ ಘನತೆ
ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹೇಳೋಣ, ಹಲ್ಲೆಲೂಯಾ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಇವತ್ತಿನ ವಾಕ್ಯಕ್ಕಾಗಿ ಆರಿಸಿಕೊಂಡಿರುವಂಥ ವೇದ ವಾಕ್ಯ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯ 16ನೇ ವಚನವನ್ನು ಸತ್ಯವೇದ ವಾಕ್ಯದಿಂದ ತಿರುಗಿಸಿ ನಾವು ಸತ್ಯವೇದದಿಂದ ಓದೋಣ ಪ್ರೇರೆ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 16ನೇ ವಚನ. 3ನೇ ಅಧ್ಯಾಯ 16ನೇ ವಚನದಲ್ಲಿ ಏನು ಹೇಳ್ತದೆ? ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆಯೂ ಉಂಟು. ಹಲ್ಲೆಲೂಯಾ. ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ಏನಿದೆ ಅಂತೆ? ದೀರ್ಘಾಯುಷು ಮತ್ತೆ ಎಡಗೈಯಲ್ಲಿ ಧನವು ಘನತೆಯು ಉಂಟು. ಹಲ್ಲೆಲೂಯಾ. ದೀರ್ಘಾಯುಷು, ಧನವು, ಘನತೆಯು ಯಾರ ಕೈಯಲ್ಲಿದೆ ಅಂದರೆ ಜ್ಞಾನವೆಂಬಾಕೆಯ ಕೈಯಲ್ಲಿದೆ ಅಂತೆ. ಯಾರ ಕೈಯಲ್ಲಿದೆ ಅಂತೆ? ಆಮೇನ್, ಹಲ್ಲೆಲೂಯಾ. ದೀರ್ಘಾಯುಷು ಬೇಕು ಮನುಷ್ಯನಿಗೆ, ಧನವು ಘನತೆಯು ಬೇಕು. ಈ ಲೋಕದಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಸುಖವಾಗಿ ಬದುಕಿ ಬಾಳಬೇಕಂದ್ರೆ ಇವು ಬಹಳ ಪ್ರಾಮುಖ್ಯವಾದಂಥ ಸಂಗತಿಗಳಾಗಿದೆ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಮತ್ತು ಇವೆಲ್ಲ ಎಲ್ಲಿ ಯಾರ ಬಳಿಯಲ್ಲಿದೆ ಅಂದರೆ ಜ್ಞಾನವೆಂಬಾಕೆಯ ಬಳಿಯಲ್ಲಿದೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಜ್ಞಾನದ ಬಳಿಯಲ್ಲಿ ದೀರ್ಘಾಯುಷು ಇದೆ, ಜ್ಞಾನದ ಬಳಿಯಲ್ಲಿ ಧನ ಇದೆ, ಜ್ಞಾನದ ಬಳಿಯಲ್ಲಿ ಘನತೆಯೂ ಇದೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ನಾವು ನೋಡುವಾಗ ಅನೇಕ ಜನರು ನಾಶವಾಗ್ತಿರುವುದಕ್ಕೆ ಏನು ಕಾರಣ ಅಂತೇಳಿ ನಾವು ದೇವ್ರ ವಾಕ್ಯದಲ್ಲಿ ನೋಡುವಾಗ ಏನು ಕಾರಣ ಅಂದರೆ, ಓಷಾಯನ ಗ್ರಂಥದಲ್ಲಿ ತಿರುಗಿಸ್ಬೇಡ್ರಿ 4ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತದೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗುತ್ತಿದ್ದಾರೆ ಅಥವಾ ನಾಶವಾಗುತ್ತಿದ್ದಾರೆ. ಯಾವ ಕಾರಣದಿಂದ ನಾಶವಾಗ್ತಿದ್ದಾರೆ ಅಂತ ವಾಕ್ಯ ಹೇಳ್ತದೆ? ಜ್ಞಾನಹೀನರಾಗಿ ಅಂದರೆ ಬುದ್ಧಿ ಇಲ್ಲದೆ, ಜ್ಞಾನ ಇಲ್ಲದೆ, ವಿವೇಕವಿಲ್ಲದೆ, ಜ್ಞಾನಹೀನರಾಗಿ, ಜ್ಞಾನ ಇಲ್ಲದ್ರ ನಿಮಿತ್ತವಾಗಿ ನಾಶವಾಗ್ತಿದ್ದಾರಂತೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ದೇವ್ರ ಮಕ್ಕಳೇ ಗಮನಿಸ್ರಿ, ದೇವರ ಮಕ್ಕಳಿಗೆ ಬಹಳ ಪ್ರಾಮುಖ್ಯವಾದ ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಏನಾಗಿದೆ ಅಂದರೆ, ಒಂದು ದೈವಿಕ ಜ್ಞಾನವನ್ನು ನಾವು ಪಡೆದುಕೊಳ್ಳುವುದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಆಮೇನ್, ಹಲ್ಲೆಲೂಯಾ. ನಾವು ನೋಡುವಾಗ ಲೋಕದಲ್ಲಿ ಇರುವಂಥ ಜ್ಞಾನ, ಕೇವಲ ಲೋಕದಲ್ಲಿರುವಂಥ ಜ್ಞಾನ ಅದು ಇಹಲೋಕಕ್ಕೆ ಮಾತ್ರ ಸೀಮಿತವಾದದ್ದು. ಆದರೆ ದೈವಿಕ ಜ್ಞಾನ ಇಹ ಮತ್ತು ಪರಗಳಲ್ಲಿ ಅದು ಸೀಮಿತವಾದದ್ದಾಗಿದೆ. ಹಲ್ಲೆಲೂಯಾ. ಯಾರೋ ಹೇಳಿದ್ರು ದೈವಿಕವಾದ ಜ್ಞಾನ ಬರೀ ಪರಲೋಕಕ್ಕೆ ಸೀಮಿತ ಅಂತೇಳಿ. ಇಲ್ಲ, ಪರಲೋಕದ ಜ್ಞಾನ ಅಂದರೆ ದೈವಿಕವಾದ ಜ್ಞಾನ ಕೇವಲ ಪರಲೋಕಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ಅದು ಇಹದಲ್ಲಿಯೂ ಕೂಡ ಅದು ನಡೆಸುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಒಂದು ಸರಿ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 4ನೇ ಅಧ್ಯಾಯ 6ನೇ ವಚನದಿಂದ ನಾವು ವಾಕ್ಯದಲ್ಲಿ ಓದಿ ನೋಡುವಾಗ, ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಈಗ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಈ ಜ್ಞಾನದ ಒಂದು ಪಾಠ ಏನಪ್ಪ ಅಂದರೆ, ಜ್ಞಾನಬೋಧೆಯ ಪ್ರಥಮ ಪಾಠ ಯಾವುದಪ್ಪ ಅಂತಂದರೆ ಏನು ಅಂತಂದರೆ, ಜ್ಞಾನದಲ್ಲಿ ಅನೇಕ ಸಬ್ಜೆಕ್ಟ್ಗಳು ಬರ್ತವೆ. ಆದರೆ ಅದರಲ್ಲಿ ಪ್ರಥಮ ಪಾಠ ಯಾವುದು ಅಂತ ಹೇಳಿದ್ರೆ, ನೀನು ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಹಲ್ಲೆಲೂಯಾ. ಜ್ಞಾನದ ಸಬ್ಜೆಕ್ಟ್ನಲ್ಲಿ, ಜ್ಞಾನಬೋಧೆಯ ಸಬ್ಜೆಕ್ಟ್ನಲ್ಲಿ ಮೊದಲನೇ ಸಬ್ಜೆಕ್ಟೇ ಏನಂತಂದರೆ ಈ ಜ್ಞಾನವನ್ನು ಪಡೆದುಕೊಳ್ಳಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ
ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಜ್ಞಾನವೆಂಬಾಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು. ಜ್ಞಾನವೆಂಬಾಕೆಯು ಶ್ರೇಷ್ಠಳು ಎಂದು ನೀನು ಏನು ಮಾಡಬೇಕು? ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು. ಹಲ್ಲೆಲೂಯಾ. ನೋಡ್ರಿ, ಉನ್ನತಿಗೆ ತರುವಳು. ಮುಂದೆ ಹೋದ್ರಿ. ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು. ಆಕೆಯು ನಿನ್ನ ತಲೆಗೆ ಅಂದದ ಪುಷ್ಪಮಾಲೆಯನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸುವಳು. ಕಂದ, ಆಲಿಸಿ ನನ್ನ ಮಾತುಗಳನ್ನು ಕೇಳು. ಕೇಳಿದರೆ ನಿನ್ನ ಜೀವಮಾನದ ವರುಷಗಳು ಹೆಚ್ಚುವವು. ಹಲ್ಲೆಲೂಯಾ. ಎಲ್ಲರೂ ಒಂದ್ಸರಿ ಜೋರಾಗಿ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 1ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೆ ಇರುವಂಥ ಈ ವಾಕ್ಯಗಳು, ಚರಿತ್ರೆಗಾರರು ಈ ರೀತಿ ಹೇಳ್ತಾರೆ. 1ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೂ ಇರುವಂಥ ಈ ವಚನಗಳು ಈ ದಾವೀದನು ಸೊಲೊಮೋನನಿಗೆ ಹೇಳಿಕೊಟ್ಟಂಥ ಮಾತುಗಳಾಗಿವೆ. ಅದನ್ನೇ ಅಂದರೆ ದಾವೀದನು ಅಂದರೆ ಮಗನೇ ಎಂಬುದಾಗಿ ಪದೇ ಪದೇ ಇರುವಂಥ ಈ ವಾಕ್ಯಗಳನ್ನ ಗಮನಿಸುವಾಗ ಈ 1ರಿಂದ 10ನೇ ಅಧ್ಯಾಯದವರೆಗೂ ಇರುವಂಥ ಈ ವಾಕ್ಯಗಳು ತಂದೆ ಮಗನಿಗೆ ಹೇಳಿಕೊಟ್ಟಂಥ ವಾಕ್ಯಗಳಾಗಿವೆ ಎಂಬುದಾಗಿ ಜ್ಞಾನ ಪಂಡಿತರು ಪರಿಗಣಿಸುತ್ತಾರೆ. ಹಲ್ಲೆಲೂಯಾ. ಅಂದರೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಹೇಳಿಕೊಟ್ಟಂಥ ಹಿತನುಡಿಗಳು, ಜ್ಞಾನ ವಾಕ್ಯಗಳು. ಆ ಜ್ಞಾನ ವಾಕ್ಯಗಳಲ್ಲಿ ಮೊಟ್ಟ ಮೊದಲನೇದಾಗಿ ದಾವೀದನು ಟೀಚ್ ಮಾಡಿದಂಥ ವಿಷಯನೇ ಜ್ಞಾನವನ್ನು ನೀನು ಪಡಿಬೇಕು. ಹಲ್ಲೆಲೂಯಾ. ಏನು ಪಡಿಬೇಕು ನೀನು? ಜ್ಞಾನ ಅನ್ನೋದು ಎಷ್ಟು ಶ್ರೇಷ್ಠ ಅಂತಂದರೆ, ಅದಕ್ಕೆ ನಾವು ಸಣ್ಣರಿದ್ದಾಗ ಒಬ್ಬರು ಯಾರೋ ಹೇಳ್ತಾ ಇದ್ರೇನು, ದುಡ್ಡೇ ದೊಡ್ಡಪ್ಪ ಅಂತೆ, ವಿದ್ಯೆ ಅವರಪ್ಪ ಅಂತೆ, ಬುದ್ಧಿ ಅವರಪ್ಪ ಅಂತೆ. ಹಲ್ಲೆಲೂಯಾ. ಯಾರೋ ಹಂಗೆ ಹೇಳ್ತಿದ್ರು, ಹಂಗೆ ಸಣ್ಣರಿದ್ದಾಗ ಕಾಮನ ಮಾತಾಡ್ಕೊಂತಿದ್ರು. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂದರೆ ದುಡ್ಡಿನಪ್ಪ, ವಿದ್ಯೆ ಅಂತೆ, ವಿದ್ಯೆದಪ್ಪ ಬುದ್ಧಿ ಅಂದರೆ ಜ್ಞಾನ ಅಂತ ನಮ್ಮ ಸಣ್ಣವರಿದ್ದಾಗ ಮಾತಾಡ್ಕೊಳೋದನ್ನು ಕೇಳಿಸ್ಕೊಳ್ತಾ ಇದ್ದೆ. ಹಲ್ಲೆಲೂಯಾ. ದಾವೀದನು ಸೊಲೊಮೋನನಿಗೆ ಕುಂದಿರಿಸ್ಕೊಂಡು ಹೇಳ್ತಾ ಇದ್ದ, ಮಗನೇ, ಜ್ಞಾನ ಎನ್ನುವುದು ಬಹಳ ಶ್ರೇಷ್ಠವಾದದ್ದು. ನಿನ್ನ ಜೀವಿತದಲ್ಲಿ ನೀನು ಏನಾದರೂ ಸಂಪಾದನೆ ಮಾಡ್ತೀಯಾ ನಿನ್ನ ಆದಾಯದಿಂದ ಅಥವಾ ಅಂತಂದರೆ ಜ್ಞಾನವನ್ನು ನೀನು ಪಡೆದುಕೊಳ್ಬೇಕಂತೇಳಿ ದಾವೀದನು ಸೊಲೊಮೋನನಿಗೆ ಪದೇ ಹೇಳ್ತಾ ಇದ್ದ. ನಾನು ಆಲೋಚನೆ ಮಾಡಿದೆ, ಯಾಕೆ ಅಂತಂದರೆ ಸೊಲೊಮೋನನಿಗೆ ಜ್ಞಾನ ಎಂಬಾಕೆಯು ಅಂತಂದರೆ, ಈ ಜ್ಞಾನ ಎಂಬಾಕೆಯು ಶ್ರೇಷ್ಠಳು ಅಂತೇಳಿ ಯಾಕೆ ಹೇಳಿದಂದರೆ, ಬಹುಶಃ ಸೊಲೊಮೋನನು ಸಣ್ಣೋಡ್ನಿದ್ದಾಗ ಜಾಸ್ತಿ ಹೆಣ್ಮಕ್ಳು ಸಂಘ ಮಾಡ್ತಿದ್ನೇನು ಗೊತ್ತಿಲ್ಲ ನನಗೆ, ಹಂಗೈತೇನ್ರಿ ಅಂತೇಳಿ. ಹಲ್ಲೆಲೂಯಾ. ಶ್ರೇಷ್ಠಳು ಅಂದರೆ ಜ್ಞಾನ ಶ್ರೇಷ್ಠಳು ಅಂತೇಳಿ ಅಂದರೆ ಅದರ ಅರ್ಥ ಫ್ರೆಂಡ್ಶಿಪ್. ಸಣ್ಣ ಮಕ್ಕಳಿದ್ದಾಗ ಸೊಲೊಮೋನನು ಜಾಸ್ತಿ ಹೆಣ್ಮಕ್ಳ ಜೊತೆಗೆ ಫ್ರೆಂಡ್ಶಿಪ್, ಸಹವಾಸದಲ್ಲಿ ಆಟ ಆಡೋದೆಲ್ಲ ಹೆಣ್ಮಕ್ಳ ಜೊತೆಗೆ ಹೋಗ್ತಿದ್ನೇನೋ. ಹಲ್ಲೆಲೂಯಾ. ಗೊತ್ತಿಲ್ಲ ನನಗೆ. ಆದರೆ ದಾವೀದನು ಸೊಲೊಮೋನನನ್ನು ಕುರಿತು ಈ ರೀತಿಯಾಗಿ ಹೇಳಿದ್ನ ಏನಂತಂದರೆ, ಜ್ಞಾನವನ್ನು ನೀನು ಪಡೆದುಕೋ. ಹಲ್ಲೆಲೂಯಾ. ನಾವು ಎಲ್ಲ ವಚನದಲ್ಲಿ ನಾವು ನೋಡುವಾಗ ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆಯು ಉಂಟು ಅಂತ ಹೇಳ್ತಾ ಅಲ್ಲಿ ಹೇಳ್ತಾನೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಜ್ಞಾನವೆಂಬಾಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ನೋಡ್ರಿ, ಯಾರಿಗೆ ಇಷ್ಟ ಐತೆ ಉನ್ನತಿಗೆ ಬರಬೇಕಂತೇಳಿ. ಆಮೇನ್. ಹಲ್ಲೆಲೂಯಾ. ಒಂದು ವೇಳೆ ನೀವು ನನ್ನನ್ನು ಕೇಳೋದಾದರೆ, ಪಾಸ್ಟ್ರೆ ದೇವ್ರ ವಿಷಯ ಏನು, ದೇವ್ರ ಚಿತ್ತ ನಮ್ಮ ವಿಷಯದಲ್ಲಿ ಏನೈತ್ರಿ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಯಾವಾಗಲೂ ಹೇಳುವಂಥ ಒಂದು ಮಾತೇನೆಂದರೆ, ದೇವರು ನಮ್ಮ ತಂದೆ ಆಗಿದ್ದಾನೆ. ದೇವರು ಯಾರಾಗಿದ್ದಾನೆ? ದೇವರು ನಮಗೆ ಅಪ್ಪ ಆಗಿದ್ದಾನೆ. ಯಾವುದೇ ಅಪ್ಪ ತನ್ನ ಮಕ್ಕಳು ಕೀಳಾಗಿರ್ಬೇಕು,
ಅಲ್ಲೇ ತಿಪ್ಪೆಗುಂಡೆಗೆ ಇರ್ಬೇಕು, ಕೋಳಿಗಳಿದ್ದಂಗೆ ಇರ್ಬೇಕಂತ ಬಯಸ್ತಾನ? ಕೆದರ್ತಾ ಇರ್ಬೇಕು ಸುಮ್ಮನೆ ಹಂಗೆ ತಿಪ್ಪೆಗುಂಡೆ? ಯಾವುದೇ ಅಪ್ಪ ಬಯಸ್ತಾನ? ಅಥವಾ ನನ್ನ ಮಕ್ಕಳು ಉನ್ನತಿಗೆ ಬರ್ಬೇಕಂತೇಳಿ ಯಾವುದಾದ್ರೂ ತಂದೆ ಬಯಸ್ತಾನ? ಉನ್ನತಿಗೆ ಬರ್ಬೇಕಂತೇಳಿ ಬಯಸ್ತಾನೆ ತನ್ನ ಮಕ್ಕಳ ಕುರಿತು. ಹಲ್ಲೆಲೂಯಾ. ಅದೇ ರೀತಿ ಮತ್ತೆ ದೇವರ ಚಿತ್ತ ನಮ್ಮ ವಿಷಯದಲ್ಲಿ ಏನ್ರಿ ಪಾಸ್ಟ್ರೆ ಅಂತ ನೀವು ನನ್ನ ಕೇಳಿದ್ರೆ ನಾನು ಹೇಳ್ತೀನಿ, ದೇವರ ಚಿತ್ತ ನೀವು ಉನ್ನತಿಗೆ ಬರಬೇಕೆನ್ನುವಂಥದ್ದೇ. ಹಲ್ಲೆಲೂಯಾ. ದೇವರ ಚಿತ್ತ ಏನಾಗಿದೆ? ಉನ್ನತಿಗೆ ಬರಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ, ದೇವರ ಉದ್ದೇಶವಾಗಿದೆ. ಮತ್ತು ಉನ್ನತಿಗೆ ಬರ್ತಾ ಇಲ್ಲ, ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಏನು ಹೇಳ್ತದೆ ಅಂತಂದರೆ ವಾಕ್ಯ, ಯಾಕೆ ಉನ್ನತಿಗೆ ಬರ್ತಾ ಇಲ್ಲ ಅಂತಂದರೆ ಜ್ಞಾನಹೀನದ ನಿಮಿತ್ತದಿಂದ ನಾಶನದ ಕಡೆಗೆ ಸಾಗ್ತಾ ಇದೆ ಜೀವನಗಳಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇನ್. ಹಲ್ಲೆಲೂಯಾ. ಎಲ್ಲರ ಜೋರಾಗಿ ಹಲ್ಲೆಲೂಯಾ. ಮತ್ತೆ ಸೊಲೊಮೋನನು ತಂದೆ ಹೇಳಿದಂಥ ಮಾತುಗಳನ್ನು ಪದೇ ಪದೇ ಕೇಳ್ತಾ ಇದ್ನು. ಹಲ್ಲೆಲೂಯಾ. ಕೇಳ್ತಿರ್ಬೇಕಾದ್ರೆ ಒಂದು ದಿವಸ ಅವನಂಗೆ ಪ್ರಾರ್ಥನೆಯಲ್ಲಿ, ಭಕ್ತಿಯಲ್ಲಿ, ದೇವ್ರ ವಾಕ್ಯ ಧ್ಯಾನದಲ್ಲಿ, ಧರ್ಮೋಪದೇಶದ ಧ್ಯಾನದಲ್ಲಿ ಬೆಳೀತಾ ಇರಬೇಕಾದ್ರೆ ಒಂದು ದಿವಸ ಅವನ ಪ್ರಾರ್ಥನೆಗೆ, ಅವನ ಭಕ್ತಿಗೆ ದೇವರು ಮೆಚ್ಚಿ ಪ್ರತ್ಯಕ್ಷನಾಗ್ಬಿಟ್ನು. ಹಲ್ಲೆಲೂಯಾ. ಹಲ್ಲೆಲೂಯಾ. 1 ಅರಸು 3ನೇ ಅಧ್ಯಾಯ 13ನೇ ವಚನ ಒಂದ್ಸರಿ ಓದ್ರಿ. 1 ಅರಸು 3ನೇ 13ನೇ ವಚನ. ಇದಲ್ಲದೆ ನೀನು ಕೇಳಿದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಇದಲ್ಲದೆ ನೀನು ಕೇಳಿದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಎಲ್ಲರೂ ಒಂದ್ಸರಿ ಜೋರಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಲ್ಲಿ ಹೇಳ್ತಾನೆ, ನೀನು ಕೇಳಿದ್ದನ್ನು, ಇದಲ್ಲದೆ ನೀನು ಕೇಳಿದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಹಲ್ಲೆಲೂಯಾ. ನೀನು ಕೇಳಿದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಹಂಗಂದ್ರೆ ನೀವು ಏನಂತ ಯೋಚನೆ ಮಾಡ್ಬೋದು? ಬಹುಶಃ ಸೊಲೊಮೋನು ಏನನ್ನ ಕೇಳ್ದ? ಘನತೆಯನ್ನು, ಐಶ್ವರ್ಯವನ್ನು ಕೇಳ್ದ ಅಂತ ಅನ್ಕೊಳ್ತಾ ಇದ್ದೀರಾ? ಹಲ್ಲೆಲೂಯಾ. ಅಲ್ಲಿ ದೇವರು ಹೇಳ್ತದೆ ನೋಡ್ರಿ, ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ ಅಂತ ದೇವರು ಹೇಳ್ತಿದ್ದಾನೆ. ಹಂಗಾದ್ರೆ ಸೊಲೊಮೋನನು ಏನನ್ನ ಕೇಳ್ಕೊಂಡ ಅಂತಂದರೆ, ಘನವನ್ನು ಐಶ್ವರ್ಯವನ್ನು ದೇವರ ಹತ್ರ ಕೇಳ್ಕೊಂಡ? ಇಲ್ಲ, ಘನವನ್ನು ಐಶ್ವರ್ಯವನ್ನು ದೇವರ ಹತ್ರ ಕೇಳ್ಕೊಳ್ಳಿಲ್ಲ. ಅವನು ದೇವರ ಹತ್ರ ಕೇಳ್ಕೊಂಡಿದ್ದು ಜ್ಞಾನವನ್ನು. ಹಲ್ಲೆಲೂಯಾ. ಯಾಕಂದರೆ ಏನನ್ನ ನಾವು ಕೇಳಿಸಿಕೊಳ್ತೀವೋ ಅದೇ ಇರ್ತದೆ ನಮ್ಮ ತಲೆಗೆ. ಹಲ್ಲೆಲೂಯಾ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಜಾಸ್ತಿ ಏನನ್ನು ಕೇಳ್ರಿ, ದೇವರ ಹಾಡನ್ನು ಕೇಳ್ರಿ, ವಾಕ್ಯವನ್ನು ಕೇಳ್ರಿ, ಬೈಬಲನ್ನು ಓದ್ರಿ ಅಂತೇಳಿ. ಸ್ತೋತ್ರ. ನೀನು ಸಿನಿಮಾ ಹಾಡು ಕೇಳಿಸ್ಕೊಂತ ಇದ್ರೆ ಸ್ತೋತ್ರ, ನೀನು ಮಾಡಬೇಡ ಅಂದ್ರೂ ಕೂಡ ಬಾಯಿಗೆ ಬಂದ್ಬಿಡ್ತದೆ ಹಂಗೆ. ಹಲ್ಲೆಲೂಯಾ. ಸೊಲೊಮೋನನು ತಂದೆಯ ಬಳಿಯಿಂದ ಜ್ಞಾನದ ಕುರಿತು ಕೇಳಿಸ್ಕೊಳ್ತಾ ಇದ್ದ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಜ್ಞಾನವನ್ನು ನೀನು ಪಡೆದುಕೊಂಡರೆ, ಜ್ಞಾನ ಒಬ್ಬಾಕೆ ಬಲಗೈಯಲ್ಲಿ ದೀರ್ಘಾಯುಷ್ಯ ಇದೆ, ಎಡಗೈಯಲ್ಲಿ ಧನವೂ ಘನತೆಯೂ ಇದೆ. ಹಲ್ಲೆಲೂಯಾ. ಜ್ಞಾನ ಒಬ್ಬಾಕೆ ನಿನ್ನನ್ನು ಘನಪಡಿಸುವಳು. ವಾಕ್ಯದಲ್ಲಿ ಅನೇಕ ವಾಕ್ಯಗಳಲ್ಲಿ, ನಾನು ಕೆಲವು ವಚನ ಮಾತ್ರ ನಾನು ಓದಿಸ್ತಾ ಇದ್ದೀನಿ, ಅನೇಕ ವಾಕ್ಯಗಳಲ್ಲಿ ಜ್ಞಾನದ ಕುರಿತು ತಂದೆ ಮಗನಿಗೆ ಬೋಧಿಸಿದಂಥದ್ದನ್ನು ಸೊಲೊಮೋನನು ಯಾವಾಗಲೂ ಆತನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಾ ಇತ್ತು. ಹಲ್ಲೆಲೂಯಾ. ಜ್ಞಾನವನ್ನು ಪಡೆಬೇಕು, ಜ್ಞಾನವು ಶ್ರೇಷ್ಠ ಅಂತೇಳಿ. ಹಲ್ಲೆಲೂಯಾ. ಆವಾಗ ಏನಾಯಿತು ಗೊತ್ತಾ? ಒಂದು ದಿವಸ ದೇವರು ಪ್ರತ್ಯಕ್ಷನಾದ ತಕ್ಷಣ, ಸೊಲೊಮೋನನೇ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಾನು ನಿನಗೇನು ಬೇಕು ಕೇಳಿಕೆ ನಾನು ಕೊಡ್ತೀನಿ ಅಂದ ತಕ್ಷಣ ನೀವು ಇದ್ದಿದ್ರೆ ಏನು ಮಾಡ್ತಿದ್ವಿ ಅಂದರೆ, ದೇವರೇ ₹1 ಕೋಟಿ ದುಡ್ಡು ಕೊಟ್ಬಿಡು ಸಾಕು ನನಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಕೇಳ್ತಿದ್ವಿ? ₹1 ಕೋಟಿ, ಒಂದು 5 ಕೋಟಿನೋ, ಒಂದು 10 ಕೋಟಿನೋ ಕೇಳ್ತಿದ್ವೋ ಏನೋ. ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಸೊಲೊಮೋನನು ಏನು ಕೇಳ್ತಾನೆ ಗೊತ್ತಾ? ದೇವರೇ, ನನಗೆ ಜ್ಞಾನದ ವರ ಬೇಕು ಅಂತ ಕೇಳ್ತಾನೆ. ಏನು ಕೇಳ್ತಾನೆ? ಜ್ಞಾನವನ್ನು ಕೊಡು ಸ್ವಾಮಿ, ನನಗೆ ಜ್ಞಾನದ ವರ ಬೇಕು ಅಂತೇಳಿ ಕೇಳಿದ ತಕ್ಷಣ, ಅಂದರೆ ಎಲ್ಲದಕ್ಕಿಂತ ದೊಡ್ಡದು ಏನು ಗೊತ್ತಾ? ನಾನು ಹೇಳಿದೆ ಆಗಲೇ,
ಹಣಕ್ಕಿಂತಲೂ ಎಲ್ಲದಕ್ಕಿಂತಲೂ ಜ್ಞಾನ ಒಂದು ಇತ್ತಂದರೆ ಅವ್ರ ಅಪ್ಪ ಹೇಳ್ಕೊಟ್ಟದ್ದು, ಆ ಜ್ಞಾನದಲ್ಲಿ ದೀರ್ಘಾಯುಷ್ಯಿದೆ, ಘನತೆ ಇದೆ, ಧನ ಇದೆ, ಐಶ್ವರ್ಯ ಇದೆ, ಎಲ್ಲವಿದೆ ಅಂತೇಳಿ ಅಪ್ಪ ಹೇಳ್ಕೊಟ್ಟಿರೋ ಮಾತನ್ನೇ ಸೊಲೊಮೋನನು ಕಿವಿಗಳಲ್ಲಿ ಇಟ್ಟುಕೊಂಡು ದೇವ್ರ ಹತ್ರ ಏನು ಕೇಳ್ತಾನಂದರೆ, ದೇವ್ರ ಪ್ರದಕ್ಷಿಣಾಗಿ ಸೊಲೊಮೋನನೇ ಏನು ಬೇಕು ಕೇಳ್ಕೊ ಅಂತಂದಾಗ ಸೊಲೊಮೋನನು ನನಗೆ ವೈರಿಗಳ ಪ್ರಾಣ ಬೇಕು ದೇವ್ರೆ ಅಂತ ಕೇಳಲಿಲ್ಲ. ಹಲ್ಲೆಲೂಯಾ. ಅವನು ಅದನ್ನೆಲ್ಲ ಅವನು ಭಾರಿ ಸತಸ್ತಾನ, ಅವನ ಮಗ ಉಳಬಿದ್ದು ಸತ್ತೋಗ್ಬೇಕು ಅವನ ಅಂತ ಕೇಳಲಿಲ್ಲ. ಹಲ್ಲೆಲೂಯಾ. ನನಗೆ ದುಡ್ಡು ಬೇಕು ಸ್ವಾಮಿ, ಒಂದು 10 ಕೋಟಿ ರೂಪಾಯಿ ದುಡ್ಡು ಕೊಟ್ಬಿಡು ಅಂತ ಕೇಳಲಿಲ್ಲ. ಒಂದು ಕ್ವಿಂಟಲ್ ಬಂಗಾರ ಕೊಟ್ಬಿಡು ಅಂತ ಕೇಳಲಿಲ್ಲ. ಹಲ್ಲೆಲೂಯಾ. ಒಂದು 10 ಕ್ವಿಂಟಲ್ ಬೆಳ್ಳಿ ಕೊಟ್ಬಿಡು ಅಂತ ಕೇಳಲಿಲ್ಲ. ಏನು ಕೇಳಿದ್ ನೋಡ್ರಿ? ಜ್ಞಾನವನ್ನು ಕೇಳಿದನು. ಆಮೇನ್. ಹಲ್ಲೆಲೂಯಾ. ಜ್ಞಾನವನ್ನು ಕೇಳಿದಾಗ ದೇವರು ಹೇಳ್ತಾನೆ, ನೀನು ಕೇಳಿದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಹಲ್ಲೆಲೂಯಾ. ನೀನು ಕೇಳಿದ್ದನ್ನು ನಿನಗೆ ನಾನು ಅನುಗ್ರಹಿಸಿದ್ದೇನೆ. ದೇವರು ಹೇಳ್ತಾನೆ, ನಿನಗೆ ಸಮಾನನಾದ ಅರಸನು, ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನು ಇರುವುದಿಲ್ಲ. ನಿನ್ನ ಜೀವಮಾನದಲ್ಲೆಲ್ಲ, ಯಾವಾಗೆಲ್ಲ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನು ಇರುವುದಿಲ್ಲ. ಹಲ್ಲೆಲೂಯಾ. ಇದು ಜ್ಞಾನದ ಒಂದು ಸ್ಪೆಷಾಲಿಟಿ ಆಗಿದೆ ಪ್ರೇಯರ್. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದರೆ ಆ ಒಂದು ಜ್ಞಾನ ದೇವರ ವಾಕ್ಯದಿಂದ ಅದು ಬರುವಂಥದ್ದಾಗಿದೆ. ಜ್ಞಾನ ಎನ್ನುವಂಥದ್ದು ದೇವರಿಂದ ಬರುವಂಥದ್ದಾಗಿದೆ. ಜ್ಞಾನ ಎನ್ನುವಂಥದ್ದು ಯಾರಿಗೆ ಸಿಗ್ತದಂದರೆ ದೇವರನ್ನು ಪ್ರೀತಿಸುವವರಿಗಾಗಿ ಅದು ಲಭಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಜ್ಞಾನ ಅಂತಂದರೆ ಯಾರು? ಜ್ಞಾನ ಅಂತಂದರೆ ದೇವರೇ ಜ್ಞಾನಿಯಾಗಿದ್ದಾನೆ. ಹಲ್ಲೆಲೂಯಾ. ಸರ್ವಜ್ಞಾನಿ ದೇವರಾಗಿದ್ದಾನೆ. ಜ್ಞಾನಿಗಳಿಗೆ ಆತನು ಜ್ಞಾನಿಯಾಗಿದ್ದಾನೆ. ಜ್ಞಾನಿಗಳಿಗೆ ಆತನೇ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸಿದವನಾಗಿದ್ದಾನೆ. ಆದ್ದರಿಂದ ದೇವರು ತನ್ನನ್ನು ಪ್ರೀತಿಸುವವರಿಗೆ ದೇವರು ಏನು ಮಾಡ್ತಾನೆ? ಜ್ಞಾನವನ್ನು ಅನುಗ್ರಹಿಸುವವನಾಗಿದ್ದಾನೆ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ದೇವ್ರ ಮಕ್ಕಳೇ ಗಮನಿಸ್ರಿ, ಆ ಜ್ಞಾನಿ ಅಂದರೆ ಸೊಲೊಮೋನನು ದೇವರಿಂದ ಜ್ಞಾನ ಹೊಂದಿದ್ರ ನಿಮಿತ್ತವಾಗಿ ಏನು ಮಾಡಿದ್ನೋ ಗೊತ್ತಾ? ಆತನು ಮೊದಲನೇದಾಗಿ ಆತನು ಪಡೆದುಕೊಂಡಂಥ ಜ್ಞಾನದಿಂದ ಆತನು ನಿರ್ಮಿಸಿದ್ದೇ ಮೊದಲನೇದಾಗಿ ದೇವರ ಆಲಯ. ಹಲ್ಲೆಲೂಯಾ. ಸೊಲೊಮೋನನು ಕಟ್ಟಿದ ದೇವರ ಆಲಯದ ವೈಭವವನ್ನು ನೋಡುವುದಕ್ಕಾಗಿ ಸುಮಾರು ದೇಶ ವಿದೇಶಗಳಿಂದ ಬರ್ತಿದ್ರಂತೆ. ಹಲ್ಲೆಲೂಯಾ. ದೇಶ ವಿದೇಶಗಳಿಂದ ಅವರು ಬರ್ತಿದ್ರಂತೆ. ಸೊಲೊಮೋನನು ಕಟ್ಟಿದ ಆ ವೈಭವದ ಆಲಯವನ್ನು ನೋಡುವುದಕ್ಕಾಗಿ ಅನೇಕ ದೇಶಗಳಿಂದ ಬಂದು ಆತನು ಆ ದೇವರಿಂದ ಪಡೆದುಕೊಂಡ ಜ್ಞಾನದ ನಿಮಿತ್ತದಿಂದ ಏನು ಗೊತ್ತಾ, ಆತನು ಕೆಲಸದವ್ರನ್ನ ಯಾರನ್ನ ಆರಿಸ್ಕೋಬೇಕು, ಯಾವ ಕೆಲಸಕ್ಕೆ ಯಾರನ್ನ ನೇಮಿಸಬೇಕು, ಏನು ಮಾಡಬೇಕು, ಎಲ್ಲವನ್ನು ಮಾಡೋದು ಮಾತ್ರವಲ್ಲ, ಅವನಿಗೆ ಹಣ ಐಶ್ವರ್ಯ ಅನ್ನೋಂಥದ್ದು ಕಾಲಗಿರೋ ಕಸ ಇದ್ದಂಗಿತ್ತು. ಅಷ್ಟು ಐಶ್ವರ್ಯವು, ಧನವು, ಘನತೆಯು, ಶ್ರೇಷ್ಠವಾದ ಸಂಪತ್ತುಗಳು ಸೊಲೊಮೋನನಿಗೆ ಲಭಿಸಿದ್ದವು ಪ್ರೇರೆ. ಆಮೇನ್. ಹಲ್ಲೆಲೂಯಾ. ಹಾಗಾದರೆ ದೇವ್ರ ಮಕ್ಕಳೇ ಗಮನಿಸ್ರಿ, ದೇವರ ವಾಕ್ಯವು ನಮಗೆ ವಿವರಿಸುವಂಥದ್ದಾಗಿದೆ ಜ್ಞಾನದ ಕುರಿತು. ಆಮೇನ್. ಹಲ್ಲೆಲೂಯಾ. ಸತ್ಯವೇದ ವಾಕ್ಯವನ್ನು ತಿರುಗಿಸಿ ನಾವು ನೋಡುವಾಗ ಅದೇ ಜ್ಞಾನೋಕ್ತಿಗಳ ಪುಸ್ತಕ 6ನೇ ವಚನದಲ್ಲಿ ನಾವು ನೋಡುವಾಗ 6ನೇ ವಚನ ಹೇಳ್ತದೆ. 6ನೇ ವಚನ ಹೇಳ್ತದೆ, ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಸೋಮಾರಿಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಕಾಳನ್ನ ತಂದುಕೋ ಅಂತ ಆಯ್ತಾ? ಇರುವೆ ಹತ್ತಿರ ಹೋಗಿ ಕಾಳನ್ನ ತಂದುಕೋ. ಅದಕ್ಕೆ ಇರುವೆ ಏನು ಕಾಳು ಹಿಡ್ಕೊಂಡಿರ್ತತಲ್ಲ ಅದನ್ನ ತಂದ್ಕೊಂಡು ಇಟ್ಕಂತ ಹೇಳ್ತದ. ಏನು ಹೇಳ್ತದಲ್ಲಿ? ಇರುವೆ ಹತ್ರ ಏನು ಜ್ಞಾನ ಐತ್ರಿ? ಹಲ್ಲೆಲೂಯಾ. ದೇವ್ರ ವಾಕ್ಯದಾಗ ಹೇಳ್ತದೆ ಏನಂತಂದ್ರೆ, ಇರುವೆ ಹತ್ತಿರ ಹೋಗಿ ಏನನ್ನ ತಂದ್ಕೋಬೇಕಂತೆ? ಜ್ಞಾನವನ್ನು ತಂದ್ಕೊಳ್ಬೇಕಂತೆ. ಅಬ್ಬ ನೋಡ್ರಿ, ತಿಳ್ಕೊಳ್ಳೋದಿದ್ರೆ ದೇವ್ರು ಹೇಳ್ತಾನೆ, ಇರುವೆ ಹತ್ರ ಕೂಡ ನೀನು ಕಲಿಯೋದಿದ್ರೆ ಇರುವೆ ಇನ್ನು ನೋಡಿ ಕೂಡ ಕಲಿಬೋದು. ನೀನು ಜ್ಞಾನವನ್ನು ತಿಳ್ಕೊಳ್ಬೋದು. ಇರುವೆಯನ್ನು ನೋಡಿ ಕೂಡ ಜ್ಞಾನವನ್ನು ನೀನು ಪಡೆದುಕೊಳ್ಳಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇರುವೆ ಏನು ಮಾಡ್ತತೆ? ಮುಂದೆ ಹೋದ್ರಿ
ಅದಕ್ಕೆ ನಾಯಕ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರು ಸುಗ್ಗಿಯಲ್ಲಿ ತನ್ನ ತಿನಿಯನ್ನು ಕೂಡಿಸಿಡುವುದು ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವೆ ಇನ್ನು ಸ್ವಲ್ಪ ನಿದ್ದೆ ಇನ್ನು ತುಸು ತೂಕಾಡಿಕೆ ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳನಂತೆಯೂ ನಿನ್ನ ಮೇಲೆ ಬೀಳುವವು. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈಗ ನಾನು ಕೆಳಗಿನ ವಚನ ವಿವರಣೆ ಮಾಡೋಕ್ಕಿಂತ ಮುಂಚೆ ಇರುವೆ ಹತ್ರ ಹೋಗಿ ನಿನ್ನ ಕಲ್ತ್ಕೋ, ಜ್ಞಾನವನ್ನು ತಂದುಕೋ ಅಂತ ಹೇಳ್ತಾನೆ. ಈಗ ಇರುವೆಯಿಂದ ನಾವು ಕಲ್ತ್ಕೊಳ್ಬೇಕಾದಂಥ ಕೆಲವು ಸಂಗತಿಗಳು ಏನೇನಿದೋ ನೀವು ಹೇಳ್ರಿ ನೋಡಮ್ಮ. ಇರುವೆ ಎಷ್ಟು ಜನ ನೋಡಿರಿ? ಹಲ್ಲೆಲೂಯಾ. ನಾನು ಕೂಡ ನೋಡಿನಿ ಇರುವೆ, ನೀವೆಲ್ಲರೂ ನೋಡಿರಿ. ಏನದು ಕಾಣಲಾರದ ಪರಿಸ್ಥಿತಿ ಎಲ್ಲ ನಿಮ್ಮ ಮನೆಗಳಿಗೆ ಅಲ್ಲಿ ಇಲ್ಲಿ ಅಕ್ಕಪಕ್ಕದಾಗೆಲ್ಲ ನೋಡಿರ್ತೀರಿ ನೀವು. ಇರುವೆಯನ್ನು ನೋಡಿ ಏನೇನು ಕಲಿಬೋದು ಹೇಳ್ರಿ ನೋಡು. ಅವು ಸಾಲಾಗಿ ಹೋಗ್ತವೆ. ರೈಟ್, ಹಲ್ಲೆಲೂಯಾ. ಒಂದೇದೇನು ಇರುವೆ ಏನು ಮಾಡ್ತಾವಂತೆ? ಸಾಲಾಗಿ ಹೋಗ್ತಾವಂತವು. ನಾವು ನೋಡ್ರಿ ಕ್ಯೂನಾಗೆಲ್ಲ ನಿಂತಿರ್ತೀವಲ್ಲ, ಯಾರನ್ನ ಪೊಲೀಸ್ನವರು ಯಾರನ್ನ ಸೆಕ್ಯೂರಿಟಿ ಇದ್ದರೆ ಕರೆಕ್ಟಾಗಿ ಲೈನು ಊಟಕ್ಕೆ ನೀಡಿಸ್ಕೊನ ಹತ್ರ ಆಗಲಿ ಎಲ್ಲನ ಬೇರೆ ಹತ್ರ ಆಗಲಿ ಕೆಲವೊಂದು ಕಡೆಗಳಿಗೆ ಯಾರು ಇಲ್ಲ ಅನ್ಕೊಳ್ರಿ, ಹೆಂಗೆ ಬೇಕಂಗೆ ನುಗ್ಗಿಬಿಡ್ತೀವಿ. ಅವ್ರು ಬೈತಿರ್ತಾರೆ, ನಾನು ಮುಂಚೆ ಬಂದೇನ್ರಿ ಹೆಂಗೆ ಬೇಕಂಗೆ ನುಗ್ಗಿಬಿಡ್ತೀವಿ. ಲೈನ್ ಕ್ಯೂ ನಿಂದ್ರಂಗಿಲ್ಲ ನಾವು. ಯಾಕಪ್ಪ ಅಂತಂದ್ರೆ ನಮಗೆ ಇರುವೆಗಿದ್ದಂಥ ಜ್ಞಾನ ಇಲ್ಲ ಮನುಷ್ಯರಿಗೆ. ಮುಂದೆ ನೆಕ್ಸ್ಟ್ ಏನಮ್ಮ? ನೆಕ್ಸ್ಟ್ ಹೇಳ್ರಿ ಮತ್ತೇನು? ಇರುವೆಯನ್ನು ನೋಡಿ ಏನನ್ನ ಕಲ್ತ್ಕೊಬೋದು ನಾವಿನ್ನು? ಕೂಡಿಸುವುದನ್ನು ಕಲಿಯಬಹುದು. ಏನನ್ನ ಕಲಿಬೋದ್ರಿ? ಕೂಡಿಸುವುದನ್ನು ಕಲಿಬೋದು. ಕೂಡಿಸುವುದನ್ನು ಅಂದರೆ ರೈಟ್, ಕೂಡಿಸಿಟ್ಟುಕೊಳ್ಳುವುದನ್ನು ನಾವು ಕಲಿಬೋದು. ಮುಂದೆ ಮತ್ತೇನು ಕಲಿಬೋದು? ಏನಾರು ತಿಂಡಿ ಇತ್ತಂದರೆ 4-5 ಅನ್ನಲ್ಲ, ನಾನು ಹೇಳೋದು ನಿಮ್ಮ ಹತ್ರನೇ ಬಿಡಿಸ್ಬೇಕಂತೇಳಿ ಅದಕ್ಕೆ. ಹಲ್ಲೆಲೂಯಾ. ರೈಟ್. ಏನಾರ ಇತ್ತಂದರೆ ಒಂದು ದೊಡ್ಡ ಕಾಳು ಇರ್ತದೆ ನೋಡಿರೆ, ದೊಡ್ಡ ಕಾಳು ಇತ್ತಪ್ಪ ಅಂತಂದ್ರೆ ಒಂದು ಅದಕ್ಕೆ ಹಾಕಿರ್ತತೆ. ಅವು ಎಲ್ಲಿಗೋ ಹೋಗಿ ಅವು ಗೂಡಿಗೆ ಹೋಗ್ಬೇಕಾಗಿರ್ತತೆ, ಗೂಡಿಗೆ ಹೋಗಿ ಸೇರ್ಬೇಕಾಗಿರ್ತದೆ. ಒಂದು ಇರುವೆ ಬಂದು ಒಂದು ಕಾಳನ್ನು ಹೊತ್ಕೊಂಡು ಹೋಗ್ತಾ ಇರ್ತತೆ. ಇನ್ನು 2-3 ಇರುವೆ ಬಂದು ಎತ್ತಗನ ಸಾಯ ಅನ್ನಲ್ಲ. ಅವು ಏನು ಮಾಡ್ತವೆ? ಹೋಗಿ ಮತ್ತು ಸಹಾಯ ಮಾಡ್ತವೆ. 3-4 ಇರುವೆ ಹೋಗಿ ಅದಕ್ಕೆ ಹೆಲ್ಪ್ ಮಾಡಿ ಹೆಂಗನೋ ಮಾಡಿ ಒಟ್ಟು ಆ ಕಾಳನ್ನ ತೆಗೆದುಕೊಂಡು ಹೋಗಿ ನಮ್ಮ ರಾಜ್ಯದೊಳಗೆ ಸೇರಿಸ್ಕೋಬೇಕಂತೇಳಿ ಅವು 4-5 ಇರುವೆ ಜಮಾ ಆಗಿ ದೊಡ್ಡ ಕಾಳನ್ನ ಹೊತ್ಕೊಂಡು ಹೋಗ್ತಿರ್ತವೆ. ನೋಡಿರಾ? ರೈಟ್. ಮತ್ತೆ ದಾರಿ ತಪ್ಪಿದ್ರು ಕೂಡ ಮತ್ತೆ ಕ್ರಮವಾಗಿ ಹೋಗ್ತವೆ. ಹಲ್ಲೆಲೂಯಾ. ಇರುವೆ ಯಾವಾಗಲೂ ಒಂದೊಂದೇ ಇರಲ್ಲ, ಗೊತ್ತಾ? ಏನು ಮಾಡ್ತಿರ್ತವೆ? ಲೈನಾಗಿ ಹೋಗ್ತಿರ್ತವೆ, ಸಮವಾಗಿ ಹೋಗ್ತಿರ್ತವೆ. ಮತ್ತು ಇರುವೆ ಪ್ರೋತ್ಸಾಹ ಮಾಡ್ತವೆ. ಏನೋ ಒಬ್ಬನ ಕಷ್ಟಪಡ್ತಿದ್ದಾಗ ನೋಡಿ ಏನು ಮಾಡ್ತವೆ? ಹೋಗಿ ಪ್ರೋತ್ಸಾಹ ಮಾಡ್ತವೆ. ಆ ಕಷ್ಟದಲ್ಲಿ ಪಾಲುಗಾರರಾಗಿ ಆ ಒಂದೇ ಇರುವೆ ದೊಡ್ಡ ಕಾಳನ್ನು ಹೊತ್ಕೊಂಡು ಹೋಗ್ತಿದ್ರೆ ಮತ್ತು 3-4 ಇರುವೆ ಹೋಗಿ ಅದಕ್ಕೇನು ಮಾಡ್ತದೆ? ಸಪೋರ್ಟ್ ಮಾಡಿ ಅದನ್ನು ಆ ಕಾಳನ್ನು ಏನು ಮಾಡ್ತದೆ? ಇದು ಮಾಡ್ತದೆ. ಹಲ್ಲೆಲೂಯಾ. ಅದು ಲೈನಾಗಿ, ಅದಕ್ಕೆ ನಾಯಕ ಇಲ್ಲ, ಅಧಿಕಾರಿ ಇಲ್ಲ, ಪ್ರಭುಗಳಿಲ್ಲ, ಯಾರು ಇಲ್ಲದಿದ್ದರೂ ಅವು ಏನು ಮಾಡ್ತವೆ? ಲೈನಾಗಿ ಹೋಗ್ತವೆ. ಎಷ್ಟು ಸಿಸ್ಟಮ್ಮು. ಹಲ್ಲೆಲೂಯಾ. ಮತ್ತು ಅವಕ್ಕೆ ಯಾರನ್ನ ಹೇಳ್ತಾರೆ, ಮಳೆಗಾಲ ಹತ್ರ ಆಗ್ತೈತಪ್ಪ, ಬೇಕಾದದನ್ನು ಕೂಡಿಸ್ಕೊಳ್ರಿ ಅಂತ ಯಾರನ್ನ ಹೇಳ್ಕೊಡ್ತಾರ? ಅವಕ್ಕೆ ಯಾರು ಹೇಳ್ಕೊಡಲ್ಲ, ಯಾರು ಬೋಧಿಸಲ್ಲ. ಆದರೂ ಕೂಡ ಮಳೆಗಾಲಕ್ಕೆ ಬೇಕಾದ ತಿನಿಯನ್ನು ಬೇಸಿಗೆಗಾಲದಲ್ಲಿ ಎಲ್ಲರೂ ನೀವು ಸಕ್ಕರೆ ಬೆಲ್ಲ ಏನಾರು ಹಾಕಿರಿ ನೋಡ್ರಿ, ಸೀದಾ ಹಂಗೆ ಇರುವೆ ಬಂದ್ಬಿಡ್ತಾವೆ. ಹಂಗೆ ಬಂದು ಸೀದಾ ಆಯ್ತು ನೋಡಿದ್ರೆ ಖಾಲಿ ಆಗ್ತಿರ್ತದೆ. ಅದಕ್ಕೆ ಕಾಣಿಸಲ್ಲ ನಮಗೆ ಎಷ್ಟು ಖಾಲಿ ಆಗತ್ತೆ ಅಂತೇಳಿ. ಅದೆಲ್ಲ ತೆಗೆದುಕೊಂಡೋಗಿ ತನ್ನ ಗೂಡನ್ನು, ಅಂದರೆ ರಹಸ್ಯವಾಗಿರುವಂಥ ಭೂಮಿ ಒಳಗಿರುವ ಗೂಡಿನಲ್ಲೇ ಅದು ಶೇಖರಿಸಿಟ್ಕೊಂಡಿರ್ತತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಮನುಷ್ಯರು ನಾವು ಹೆಂಗಪ್ಪ ಅಂತಂದರೆ, ನಿನ್ನ ನಾಳೆ ಅವನು ನೋಡ ನೀವು ತಿಂದು ಸಾಯ್ಬೇಕಲ್ಲೇ ಮಚ್ಚ, ಫುಲ್ ಇರೋ ತನಕ ಎಂಜಾಯ್ ಮಾಡಬೇಕು, ಕುಡಿಬೇಕು, ತಿನ್ನಬೇಕು, ಸಾಯ್ಬೇಕಂತವೆ ಮನುಷ್ಯರು. ಹಲ್ಲೆಲೂಯಾ. ಇರುವೆ ಹಂಗಲ್ಲ, ಫ್ಯೂಚರ್ನ ನೋಡ್ತತ್ತದು. ಏನು ನೋಡ್ತತೆ?
ಫ್ಯೂಚರ್ನ ನೋಡಿ ಏನು ಮಾಡ್ತತೆ ಅಂದರೆ, ಅಯ್ಯೋ ಹೌದಲ್ಲ ಮಳೆಗಾಲ ಬರ್ತತೆ, ಮಳೆಗಾಲದಾಗೆ ಮ್ಯಾಕ್ ಬರೋಕ್ಕಾಗಲ್ಲ, ನಾನು ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡ್ತದೆ. ಮಳೆಗಾಲದಾಗೆ ಏನು ಮಾಡೋಕ್ಕಾಗಲ್ಲ, ಮ್ಯಾಗ್ ಬರೋಕ್ಕಾಗಲ್ಲ. ಯಾಕೆ ಬಂದ್ರೆ ಏನಾಗ್ತದೆ ಹೇಳ್ರಿ, ನೀರು ಇರ್ತಾವ ಹರ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ಉಳಿಗಾಲ ಇಲ್ಲ ಮಳೆಗಾಲದಾಗ ಮ್ಯಾಗ್ ಬಂದ್ರೆ, ಅದಕ್ಕೆ ಮಳೆಗಾಲದಾಗ ಒಳಗೆ ಇರ್ತದೆ ಇರುವೆ. ಅದಕ್ಕೆ ಮಳೆಗಾಲಗ ಮ್ಯಾಗ್ ಬರೋಕ್ಕಾಗಲ್ಲ ಅಂದು ಈಗ ಏನು ಮಾಡ್ತದೆ, ಅದು ತನಗೆ ಬೇಕಾದನ ತಿನಿಯನ್ನು ಅದು ಏನು ಮಾಡ್ತದೆ, ತನ್ನ ಫ್ಯೂಚರ್ಗಾಗಿ ಅದು ಕೂಡಿಸಿಟ್ಟುಕೊಳ್ಳುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ದೇವ್ರ ಮಕ್ಕಳು ಅನೇಕ ಕುಟುಂಬಗಳಲ್ಲಿ ನಾವು ನೋಡುವಾಗ ಅವರು ಫ್ಯೂಚರ್ ಕುರಿತು ಯಾವುದೇ ಒಂದು ಸರಿಯಾದ ಒಂದು ಜ್ಞಾನ ಇರೋಂಗಿಲ್ಲ, ಫ್ಯೂಚರ್ ಕುರಿತು ಸರಿಯಾದ ಒಂದು ಪರಿಕಲ್ಪನೆ ಇರೋದಿಲ್ಲ, ಫ್ಯೂಚರ್ ಕುರಿತು ಅವರು ಕನಸನ್ನು ಕಂಡಿರೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ನನ್ನ ಫ್ಯೂಚರ್ ಈ ರೀತಿಯಾಗಿ ಇರಬೇಕು ಅಂತೇಳಿ ಅವ್ರ ಕನಸನ್ನು ಕಂಡಿರೋದಿಲ್ಲ. ಅವರು ಎಲ್ಲಿರ್ತಾರಪ್ಪ ಅಂತಂದರೆ ಹಾಸಿಗೆ ಮೇಲೆ ಇರ್ತಾರೆ. ಸ್ತೋತ್ರ ಹಲ್ಲೆಲೂಯಾ. ಸೂರ್ಯ ಹುಟ್ಟಿರ್ತದೆ, 8 ಗಂಟೆ ಆಗಿರ್ತದೆ, 8 ಗಂಟೆ ಆದರೂ ಕೂಡ ಏನು ಮಾಡ್ತಾರೆ, ಕೆಲವರು ಹಾಸಿಗೆ ಮೇಲೆ ಇರ್ತಾರೆ. ಸ್ತೋತ್ರ. ಕೆಲವು ಸಾರಿ ಬಲಹೀನತೆ ನಿಮಿತ್ತದಿಂದ ನಾನು ಒಂದೊಂದು ಸಾರಿ ಲೇಟಾಗಿದ್ದರೆ ನನಗೆ ಮನಸ್ಸಾಕ್ಷಿ ಸುಸ್ತತೆ, ಕೈ ನೋವಿರ್ತತೆ. ಕೈ ನೋವಾದಾಗ ಲೇಟಾಗಿ ಎದ್ದೇಳ್ತೀನಿ. ಕೆಲವು ಸಾರಿ ಎದ್ದಾಗ ನನಗೆ ಚುಸ್ತತೆ, ರೇ ಲೇಟಾಗಿದ್ನಲ್ಲ ಇವತ್ತು ಲೇಟಾಗಿದ್ನಲ್ಲ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ಏನಂದರೆ, ಸೋಮಾರಿಯ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಏನನ್ನು ತಂದುಕೊಳ್ಬೇಕಂತೆ ನಾವು? ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತಿಣಿಯನ್ನು ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಏನು ಮಾಡ್ತದಂಥದ್ದು, ಸಂಗ್ರಹಿಸಿಟ್ಟು ಕೊಳ್ಳುವುದು. ಸೋಮರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವೆ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವವು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾದರೆ ದೇವ್ರ ಮಕ್ಕಳೇ ಗಮನಿಸ್ರಿ, ಬೈಬಲ್ ವಾಕ್ಯದಲ್ಲಿ ಈ ರೀತಿ ಹೇಳ್ತದೆ, ಜೋಲುಗೈ ದರಿದ್ರ ಅಂತೆ. ಜೋಲುಗೈ ಏನಾಗಿದೆ ಅಂತೆ? ದರಿದ್ರ. ಜೋಲುಗೈಯು ದರಿದ್ರ, ಚುರುಕುಗೈ ಐಶ್ವರ್ಯ. ಜೋಲುಗೈ ದರಿದ್ರ, ಚುರುಕುಗೈ ಏನಾಗಿದೆ ಅಂತೆ? ಐಶ್ವರ್ಯ. ಕೆಲವರು ನೋಡಿರ, ಯಾವಾಗ ನೋಡಿದ್ರು ಜೋಲುಗೈ ಇಟ್ಕೊಂಡಿರ್ತಾರೆ, ಯಾವಾಗ ನೋಡಿದ್ರು ಜೋತ್ ಮುಖ ಇಟ್ಕೊಂಡಿರ್ತಾರೆ. ಕೆಲಸ ಮಾಡುವುದರಲ್ಲಿ ಚುರುಕುತನ ಎನ್ನುವಂಥದ್ದು ಇರೋದಿಲ್ಲ. ಆದರೆ ದೇವ್ರ ಮಕ್ಕಳು ಯಾವಾಗಲೂ ಚುರುಕುಳ್ಳವರಾಗಿರಬೇಕು. ಹಲ್ಲೆಲೂಯಾ. ದೇವ್ರ ಮಕ್ಕಳು ಯಾವಾಗಲೂ ಫ್ಯೂಚರ್ ಕುರಿತು ಆಲೋಚನೆ ಮಾಡುವವರಾಗಿರಬೇಕು. ದೇವ್ರ ಮಕ್ಕಳು ಯಾವಾಗಲೂ ಏನಪ್ಪ ಅಂತಂದರೆ, ನಾವು ಫ್ಯೂಚರ್ ಬಗ್ಗೆ ಯೋಚನೆಯನ್ನು ಕೂಡ ಮಾಡಿ ಫ್ಯೂಚರ್ಗೆ ಬೇಕಾದದನ್ನು ನಾವು ಕೂಡ ಸಂಗ್ರಹಿಸಿಟ್ಟುಕೊಳ್ಳುವವರಾಗಿರಬೇಕು. ಕೆಲವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಒಬ್ಬರು ಕೆಲವ್ರನ್ನ ಸರ್ವೆ ಮಾಡಿ ನೋಡಿದರೆ, ಕೆಲವ್ರದ್ದು ಸರ್ವೆ ಮಾಡಿ ನೋಡಿದ್ರೆ ಸಾಲ ಯಾಕೆ ಜಾಸ್ತಿ ಆಯ್ತಪ್ಪ ಅಂತಂತ ನೋಡಿದರೆ, ಸಾಲ ಯಾಕೆ ಜಾಸ್ತಿ ಆಯ್ತಂದರೆ ಮಾಂಸ ತಿಂದು ಜಾಸ್ತಿ ಆಯ್ತಂತೆ. ಹಲ್ಲೆಲೂಯಾ. ಮಾಂಸ ತಿನ್ನಬೇಕು ಇಲ್ಲ ಅಂತಲ್ಲ, ಎಲ್ಲದಕ್ಕೂ ಒಂದು ಮಿತಿಯಾಗಿದೆ ಅಂತೆ. ಹಲ್ಲೆಲೂಯಾ. ಸ್ತೋತ್ರ. ಕೆಲವರು ಪ್ರತಿದಿನ ಒಂದು ದಿವಸ ಮಾಂಸ ಇಲ್ಲ ಅಂದರೆ ಅವ್ರ ಮನೆಗೆ ನಡೆಯೋದೇ ಇಲ್ಲ. ವಾರಕ್ಕೆ 2 ದಿವಸ ಮಾಂಸ ತಿನ್ನೋದು ಸರ್ವಸಾಧಾರಣ. ಕೆಲವರು ಕಾಮನ್ ಆಗಿ ತಿಂತಿರ್ತಾರೆ. ಲೋಕದಲ್ಲಿ ಒಂದು ಪದ್ಧತಿ ಉಂಟು ಕೆಲವರಿಗೆ. ಆದರೆ ಇನ್ನು ಕೆಲವರು ಏನಪ್ಪ ಅಂದರೆ, ಪ್ರತಿದಿನ ಮಾಂಸ ಇಲ್ದಂಗೆ ಅವ್ರ ಮನೆಗೆ ಮಾಂಸ ಇಲ್ದಂಗೆ ನಡೆಯೋಂಗಿಲ್ಲ. ರೊಕ್ಕ ಇದಾವ ಅಂದರೆ ರೊಕ್ಕ ಇಲ್ಲ, ಸಾಲ ಮಾಡೋದು ತರೋದು. ಆ ಸಂಘದಾಗ ಸಾಲ ಇತ್ತು, ಈ ಸಂಘದಾಗ ಸಾಲ ಇತ್ತು, ಅಲ್ಲಿ ಇಲ್ಲಿ ಎಲ್ಲ ಎತ್ತು ಮಾಡು, ಲಾಸ್ಟಿಗೆ ತರೋದು ಕಟ್ಟೋದು ಹಿಂಗೆ ನಡೀತಿರ್ತದಂತೆ. ಸೊ ಒಂದು ಸರ್ವೆಯಲ್ಲಿ ತಿಳಿದು ಬಂತು. ಹಲ್ಲೆಲೂಯಾ. ಯಾರು ಏನು ಎತ್ತ ಕೇಳಬೇಡ್ರಿ. ಹಲ್ಲೆಲೂಯಾ. ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಜ್ಞಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ರೈಟ್. ಅಂದರೆ ನಾವು ಫ್ಯೂಚರ್ ಕುರಿತು ನಾವು ಆಲೋಚನೆ ಉಳ್ಳವರಾಗಿರಬೇಕು. ಇವತ್ತು ಎಲ್ಲ ಖಾಲಿ ಮಾಡ್ಕೊಂಡು ನಾಳೆಗಾಗಿ ನೀವು ಉಳಿಸಿಕೊಳ್ಳಬೇಕು ಪ್ರೇಯರ್. ಆಮೇಲೆ ಹಲ್ಲೆಲೂಯಾ. ನಾಳೆಗಾಗಿ ನೀವು ಫ್ಯೂಚರ್ಗಾಗಿ ಏನು ಮಾಡಬೇಕು? ದೇವ್ರ ಮಕ್ಕಳ ಒಂದು ಪದ್ಧತಿ, ದೇವ್ರ ವಾಕ್ಯದಲ್ಲಿ ಅದಕ್ಕೆ ಏನಾದರೂ ಇದೆಯಾ ಅಂತೇಳಿ ನೋಡೋದಾದರೆ, ಒಂದು ದೇವ್ರು ಹೇಳ್ತಾನೆ, ಇರುವೆಯನ್ನು ನೋಡಿ ನೀನು ಜ್ಞಾನ ತಂದುಕೊಂಡ್ರೆ, ಇರುವೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ, ಮಳೆಗಾಲದ ಬಗ್ಗೆ ಯೋಚನೆ ಮಾಡಿ, ಮಳೆಗಾಲಕ್ಕೆ ಬೇಕಾದದ್ದನ್ನು ಬೇಸಿಗೆಯಲ್ಲೇ ಅದು ಏನು ಮಾಡ್ತತೆ, ಕೂಡಿಸಿಟ್ಟುಕೊಳ್ಳುವಂಥದ್ದಾಗಿರ್ತದೆ. ಆಮೇನ್ ಹಲ್ಲೆಲೂಯಾ. ಸೊ ಸತ್ಯವೇದ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಆ ಜ್ಞಾನವನ್ನು ತನ್ನ ಮಕ್ಕಳಿಗೆ ಕೊಟ್ಟನು. ನಾವು ಆದಿಕಾಂಡ ಪುಸ್ತಕದಲ್ಲಿ 41ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ನೋಡುವಾಗ ವಾಕ್ಯ ಹೇಳ್ತದೆ, ಏನಂತ ಹೇಳ್ತದೆ ಓದ್ ನೋಡ್ರಿ. 41ನೇ ಅಧ್ಯಾಯ 36ನೇ ವಚನ. ಆದಿಕಾಂಡ 41:36ನೇ ವಚನ ಓದ್ರಿ.
ಆ ಆಹಾರ ಪದಾರ್ಥಗಳನ್ನು ಇಟ್ಟು ಕೂಡಿಸಿಕೊಳ್ಳುವುದರಿಂದ ಐಗುಪ್ತ ದೇಶದಲ್ಲಿ ದುರ್ಭಿಕ್ಷ ಉಂಟಾಗುವ 7 ವರ್ಷಗಳಲ್ಲಿ ಆಮೆನ್ ಹಲ್ಲೆಲೂಯ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹಲ್ಲೆಲೂಯ. ಆ ಆಹಾರ ಪದಾರ್ಥಗಳನ್ನಿಟ್ಟು ಕೂಡಿಸಿಕೊಳ್ಳುವುದರಿಂದ ಐಗುಪ್ತ ದೇಶದಲ್ಲಿ ದುರ್ಭಿಕ್ಷ ಉಂಟಾಗುವ 7 ವರ್ಷಗಳಲ್ಲಿ ಜನರು ಕ್ಷಾಮದಿಂದ ಸಾಯುವುದಿಲ್ಲ ಎಂದು ಹೇಳಿದನು. ಯಾರು ಹೇಳ್ತಾರೆ ಈ ಮಾತು? ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಯಾರು ಈ ಮಾತು ಹೇಳ್ತಾರೆ ಹೇಳ್ರ ನೋಡಮ್ಮ. ಯೋಸೇಫನು ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಫರೋಹನನಿಗೆ ಹೇಳ್ತಾನೆ. ಹಲ್ಲೆಲೂಯ. ಯೋಸೇಫನು ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಫರೋಹನನಿಗೆ ಹೇಳ್ತಾನೆ. ಇದೇ ಸೀಕ್ರೆಟ್, ಇದೇ ಒಂದು ಜ್ಞಾನ ಪ್ರಿಯರೇ. ಕನಸಿನ ಅರ್ಥ ಏನೋ ಹೇಳ್ಬಿಟ್ಟ, ಕನಸಿನ ಅರ್ಥ ಹಿಂಗೆ ಮುಂದೆ ಆಗ್ತದೆ ಅಂತೇಳಿ ಹೇಳನೆ, ಆದರೆ ಆ ಪರಿಣಾಮವನ್ನು ಹೆಂಗೆ ತಪ್ಪಿಸಬೇಕು ಅನ್ನೋದೇ ಒಂದು ಜ್ಞಾನ. ಹಲ್ಲೆಲೂಯ. ಮುಂದೆ ಕೊರತೆ ಬರ್ತದೆ ಅಂತೇಳಿ ಕನಸು ಫರೋಹನನಿಗೆ ಕನಸಿನ ಬಿದ್ದಿರ್ತತೆ. ಕನಸಿನ ಅರ್ಥ ಹೇಳ್ಬಿಟ್ಟ ಏನು? 7 ವರ್ಷ ಸಮೃದ್ಧಿ, ಫುಲ್ಲು ಸಮೃದ್ಧಿ, 7 ವರ್ಷ ಭಯಂಕರ ಘೋರವಾದ ಬರ ಬರ್ತತೆ ಅಂತೇಳಿ ಬಿಟ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು? ಹಲ್ಲೆಲೂಯ. ಫರೋಹನನಿಗೆ ಒಳಿತಿತ್ತು ಅಂದಿದ್ರೆ ಒಳಿತಿದ್ದಿಲ್ಲ ಈ ಜ್ಞಾನ. ಆದರೆ ಯೋಸೇಫನಿಗೆ ದೇವರು ಕೊಟ್ಟಂಥ ಒಂದು ದೈವಿಕ ಜ್ಞಾನನೇ ಇದು. ಏನಂದರೆ 7 ವರ್ಷ ಸಮೃದ್ಧಿಯಾದ ಬೆಳೆ ಏನು ಬರ್ತದಲ್ಲ, ಆ ಸಮೃದ್ಧಿಯಾದ ಬೆಳೆಯಲ್ಲಿ ಏನು ಮಾಡ್ತದೆ, ಅದನ್ನು ವ್ಯರ್ಥ ಮಾಡದೆ, ವೇಸ್ಟ್ ಮಾಡದೆ ಆ ಬೆಳೆಯನ್ನು 7 ವರ್ಷ ಸಮೃದ್ಧಿ ಬೆಳೆಯನ್ನು ಅದನ್ನು ಕೂಡಿಸಿಟ್ಟುಕೊಳ್ಬೇಕು. ಆ ಕೂಡಿಸಿಟ್ಟುಕೊಂಡ ಮೇಲೆ ಇನ್ನೂ 7 ವರ್ಷ ಏನು ಮಳೆ ಇಲ್ಲದೆ ಬರಗಾಲ ಬರ್ತದಲ್ಲ, ಆ ಬರಗಾಲ ಬಂದಾಗ ಆ ಗೋಡಮ್ನಲ್ಲಿ ಹಾಕಿರುವಂಥ ಎಲ್ಲ ದವಸ ಧಾನ್ಯಗಳನ್ನು ಅನೇಕ ದೇಶಗಳಿಗೆ ಕೊಟ್ಟು ಪೋಷಿಸಬಹುದು ಅಂಥೇಳಿ ಯಾರು ಈ ಒಂದು ಜ್ಞಾನವನ್ನು ಹೇಳ್ಕೊಡ್ತಾರೆ ಅಂದರೆ ಯೋಸೇಫನು ಫರೋಹನಿಗೆ ಹೇಳ್ಕೊಡ್ತಾನೆ. ಈ ಒಂದು ಪ್ರಕಟಣೆ ಫರೋಹನನ ಮನನೇತ್ರವನ್ನು ತೆರೆದು ಬಿಡ್ತದೆ. ಫರೋಹನನಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಒಂದೇ ಒಂದು ಪ್ರಕಟಣೆ ಏನು ಗೊತ್ತಾ? ಸಮೃದ್ಧಿಯಾದ ಬೆಳೆ 7 ವರ್ಷ ಬರ್ತತ್ತಲ್ಲ, ಈ 2ರಷ್ಟು ಬೆಳೆ ಬರ್ತತೆ ಪ್ರತಿ ವರ್ಷ ಆಗುವಂಗೆ. ಈ 7 ವರ್ಷಗಳ ಕಾಲ ಡಬಲ್ ಬೆಳೆ ಬರ್ತತೆ, ಸಮೃದ್ಧಿಯಾದ ಬೆಳೆ ಬರ್ತತೆ. ಆ ಬೆಳೆ ಬಂದಾಗ ಅದನ್ನು ನೀವು ಕೂಡಿಸಿಟ್ಟುಕೊಳ್ಬೇಕು ಅನ್ನುವಂಥದ್ದೇ ಒಂದು ಪ್ರಕಟಣೆ. ಹಲ್ಲೆಲೂಯ. ಅಕಸ್ಮಾತ್ ಈ ಪ್ರಕಟಣೆ, ಈ ಒಂದು ಜ್ಞಾನ ಬಂದಿಲ್ಲ ಅಂತಂದರೆ ಏನಾಗ್ತಿತ್ತು ಗೊತ್ತಾ? ಜಸ್ಟ್ ಕನಸಿನ ಅರ್ಥ ಮಾತ್ರ ಹೇಳಿ ಹೋಗಿದ್ದ ಅನ್ಕೊಳ್ರಿ. ಏನಂತ ನೋಡ್ರಾಜ, 7 ವರ್ಷ ಸಮೃದ್ಧಿ ಬೆಳೆ ಬರ್ತತೆ, 7 ವರ್ಷ ಬರಗಾಲ ಬರ್ತದೆ, ಇಷ್ಟೇ ಈ ಕನಸಿನ ಅರ್ಥ ಅಂತೇಳಿ ಹೋಗ್ಬಿಟ್ಟಿದ್ರೆ ಅಲ್ಲಿ ಏನೂ ಇರ್ತಿದ್ದಿಲ್ಲ. ಆದರೆ ದೇವರು ಕೊಟ್ಟಂಥ ಜ್ಞಾನದ ನಿಮಿತ್ತದಿಂದ ಯೋಸೇಫನು ಹೇಳ್ತಾನೆ, 7 ವರ್ಷ ಸಮೃದ್ಧಿಯಾದ ಬೆಳೆ ಏನು ಬರ್ತತಲ್ಲ, ಅದರಲ್ಲಿ ನೀವು ಬರುವ ಮುಂದಿನ ಬರಗಾಲದ 7 ವರ್ಷಕ್ಕಾಗಿ ನೀವು ತಿನಿಯನ್ನು, ಅಂದರೆ ಆ ದವಸ ಧಾನ್ಯಗಳನ್ನು ನೀವು ಕೂಡಿಸಿಡ್ಬೇಕಂತೇಳಿ ಯೋಸೇಫನು ಹೇಳಿದ ಒಂದು ಪ್ರಕಟಣೆಯಿಂದ, ಆಮೆನ್ ಹಲ್ಲೆಲೂಯ. ಯೋಸೇಫನು ಹೇಳಿದ ಒಂದು ಪ್ರಕಟಣೆಯಿಂದ, ಯೋಸೇಫನು ಹೇಳಿದ ಒಂದೇ ಒಂದು ಪ್ರಕಟಣೆ ಅನೇಕ ದೇಶಗಳನ್ನು ಸಲಹುವಂತೆ ಮಾಡ್ತು. ಆಮೆನ್ ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಇವತ್ತು ದೇವರ ಮಕ್ಕಳಾದ ನಾವು ಕೂಡ ಇಂಥ ಜ್ಞಾನ ಉಳ್ಳವರಾಗಿರ್ಬೇಕು, ಇಂಥ ಆಲೋಚನೆ ಉಳ್ಳವರಾಗಿರಬೇಕು. ಆಮೆನ್ ಹಲ್ಲೆಲೂಯ. ಇವತ್ತು ದೇವ್ರ ಮಕ್ಕಳೇ ಗಮನಿಸಿದ್ರಿ, ನಾವು ಅದಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಇದುವರೆಗೂ ಏನನ್ನ ಬೇಡಿಕೊಂಡಿಲ್ಲ ಅದಕ್ಕೆ ನೀವು ಹೊಂದಿಲ್ಲ ಅಂತ ಹೇಳ್ತದೆ ವಾಕ್ಯ. ನಾವು ದೇವರ ಹತ್ರ ಪ್ರಾರ್ಥಿಸಬೇಕು, ನಾವು ಪಡೆದುಕೊಳ್ಳಬೇಕು, ನಾವು ಸಮೃದ್ಧಿ ಉಳ್ಳವರಾಗಿರಬೇಕು, ನಾವು ಘನವಂತರಾಗಿ ಐಶ್ವರ್ಯವಂತರಾಗಿ ಬಾಳ್ಬೇಕೆನ್ನುವಂಥದ್ದು ದೇವರ ಒಂದು ಹೃದಯ ಬಡಿತ, ದೇವರ ಇಷ್ಟವಾಗಿದೆ. ಹಲ್ಲೆಲೂಯ. ಆದರೆ ದೇವರು ಅದನ್ನು ಯಾರಿಗೂ ಬಲವಂತದಿಂದ ಕೊಡದೆ ಇಷ್ಟಪಡುವವರಿಗಾಗಿ ದೇವರು ದಯಪಾಲಿಸುತ್ತಾನೆ. ಹಲ್ಲೆಲೂಯ. ಹಾಗಾದರೆ ಈ ಒಂದು ಧನವು, ಈ ಘನತೆಯು, ಈ ಶ್ರೇಷ್ಠ ಸಂಪತ್ತು, ಈ ಆಶೀರ್ವಾದವು ಯಾವ ರೀತಿ ನಮಗೆ ಸಿಗುವಂಥದ್ದಾಗಿದೆ ಅಂತಂದರೆ ಇದು ದೇವರಿಂದ ಸಿಗುವಂಥದ್ದಾಗಿದೆ. ನಾವು ಜ್ಞಾನದಿಂದ ನಾವು ಪ್ರಯಾಸ ಪಡುವುದರಿಂದ ಇದು ನಮಗೆ ಸಿಗುವಂಥದ್ದಾಗಿದೆ. ದೇವರು ಸೊಲೊಮೋನನಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟನು. ಆ ಜ್ಞಾನದಿಂದ ಸೊಲೊಮೋನನೇನಾದ್ನು ಗೊತ್ತಾ? ದೊಡ್ಡ ಧನವಂತನು, ಐಶ್ವರ್ಯವಂತನಾಗಿದ್ನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ದೇವ್ರ ಮಕ್ಕಳಿಗೆ ಗಮನಿಸ್ರಿ, ನಾವೇನಾದರೂ ದೇವರಿಂದ ಬೇಡಿದರೆ ಯಾಕೆ ನಾವು ಆಗಬೇಕು ಅಂತಂದರೆ
ನಮ್ಮನ್ನು ನಾವು ತೋರಿಸ್ಕೊಳಕ್ಕೋಸ್ಕರ ಘನವಂತರು ಆಗಬೇಕಾ? ಇಲ್ಲ. ಹಲ್ಲೆಲೂಯಾ. ಘನವಂತರು ನಾವು ಆಗಬೇಕು. ಯಾಕೆಂದರೆ ನಮ್ಮ ದೇವರ ಮಹಿಮೆಯನ್ನು ಪ್ರಕಟಪಡಿಸುವುದಕ್ಕಾಗಿ. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಯಾವಾಗ ದೇವರಿಗೆ ಮಹಿಮೆ, ನಿಮ್ಮ ಅಪ್ಪಗೆ ಯಾವಾಗ ಗೌರವ ಉಂಟಾಗ್ತದೆ ಅಂದರೆ, ನೀನು ಅರ್ಕ ಬಟ್ಟೆ ಹಾಕ್ಕೊಂಡು ಸುಮ್ಮನೆ ಮಸಿ ಬಟ್ಟೆ ಇದ್ದಂಗೆ ಹಾಕ್ಕೊಂಡು ಹೆಂಗೆ ಅಂತಂದರೆ ದರಿದ್ರನಾಗಿ ಏನೂ ಇಲ್ಲದೆ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂದರೆ ಆ ಬಾವ ಏನು ಮಗನೇ, ಅವ್ರ ಅಪ್ಪ ಯಾರ ಮಗಲೇ ಅಂತ ಅಪ್ಪಗೂ ಹೊಗಳ್ತಾರೆ, ಅಪ್ಪನ ಕೊಂಡಾಡ್ತಾರೆ. ಯಾರನ್ನ ಕೊಂಡಾಡಂಗಿಲ್ಲ. ಯಾವಾಗ ಅಪ್ಪನ ಕೊಂಡಾಡ್ತಾರೆ ಅಂದರೆ, ಮಗ ಚೆನ್ನಾಗಿದ್ರೆ ಇಂಥರ ಮಗ ಅಂತೇಳಿ. ಹಲ್ಲೆಲೂಯಾ. ಸೊ ದೇವರಿಗೆ ಯಾವಾಗ ಮಹಿಮೆ ಉಂಟಾಗ್ತದೆ ಅಂತೇಳಿ ನಾವು ನೋಡುವಾಗ, ನಾವು ನಿಜವಾಗ್ಲೂ ಆಶೀರ್ವದಿಸಲ್ಪಟ್ಟವರಾಗಿ ಈ ಲೋಕದಲ್ಲಿ ಬದುಕಬೇಕು. ಆವಾಗಲೇ ಏನಾಗ್ತದೆ, ದೇವರಿಗೆ, ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಸೊ ನಮ್ಮ ಐಶ್ವರ್ಯದಲ್ಲಿ ನಾವು ದೇವರ ಮಹಿಮೆಯನ್ನು ಎತ್ತಿಡುವವರಾಗಿರ್ಬೇಕು. ನಾವು ಧನವಂತರಾಗಿ ಬಾಳುವುದರಿಂದ, ಅಪ್ಪ ನಿನ್ನ ನಾಮಕ್ಕೆ ಮಹಿಮೆ ಆಗಲಿ, ನಿನ್ನ ನಾಮದ ಮಹಿಮೆಗಾಗಿಯೇ ನಾನು ಘನವಂತನಾಗಿ ಬದುಕಬೇಕೆಂಬಂಥ ಆ ಹೃದಯದ ಮನೋಭಾವ ನಮಗಿರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಯಾಕೋಬನ ಪತ್ರಿಕೆಯಲ್ಲಿ ಒಂದು ಕಡೆ ಈ ರೀತಿಯಾಗಿ ವಾಕ್ಯದಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೀತಾನೆ. ಏನಂತಂದರೆ, ದೇವರ ವಾಕ್ಯಲ್ಲಿ ಏನು ಹೇಳ್ತದಂದರೆ, ನೀವು ಎಷ್ಟು ಬೇಡಿದರೂ ನೀವು ಹೊಂದುತ್ತಾ ಇಲ್ಲ, ಅಂದರೆ ನೀವು ಬೇಡ್ತಾ ಇದ್ದೀರಿ, ನಿಮಗೆ ಅದು ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ, ಬೇಡಿದ್ದನ್ನು ನಿಮ್ಮ ದುರಭಿಪ್ರಾಯಕ್ಕಾಗಿ ನೀವು ಬೇಡಿದ್ದರಿಂದ ಅದು ನಿಮಗೆ ಸಿಗ್ತಾ ಇಲ್ಲ ಅಂತೇಳಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರಿತಾ ಇದ್ದಾನೆ. ಹಲ್ಲೆಲೂಯಾ. ದುರಾಭಿಪ್ರಾಯ ಅಂದರೆ ಏನು ಗೊತ್ತಾ? ದುರಾಭಿಪ್ರಾಯ ಅಂದರೆ ಅದೇ, ನಾನು ತೋರಿಸ್ಕೋಬೇಕು, ನಾನು ಮಾಡಬೇಕು, ನಾನು ನಂದು ಅಂತ ಅಷ್ಟೇ ಅಲ್ಲ. ನಾವು ಅದಕ್ಕಾಗಿ ಅಲ್ಲ ದೇವ್ರ ಮಕ್ಕಳೇ, ನಾವು ಘನವಂತರಾದ್ರೆ ದೇವರ ನಾಮದ ಮಹಿಮೆಗಾಗಿ. ಹಲ್ಲೆಲೂಯಾ. ಇವತ್ತು ಹೇಳಬೇಕು, ನಿನ್ನ ನಿಮಿತ್ತವಾಗಿ ದೇವರಿಗೊಂದು ಸಾಕ್ಷಿ ಹೇಳಬೇಕು. ಏನು ಇಲ್ಲದ ಪರಿಸ್ಥಿತಿಯಿಂದ ದೇವರು ನನಗೆ ಈ ಪರಿಸ್ಥಿತಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿನಗೆ ಏನು ಇರಲಿಲ್ವಾ, ಇವತ್ತು ದೇವ್ರು ನಿನಗೆ ಏನಾದರೂ ಕೊಟ್ಟನಾ, ಅದು ದೇವ್ರ ನಾಮಕ್ಕೆ ನಿನ್ನ ಮಹಿಮೆ ಉಂಟಾಗಬೇಕು. ಹಲ್ಲೆಲೂಯಾ. ಇವತ್ತು ಏನಾದರೂ ಒಂದು ಆದರೆ, ಅದಕ್ಕೆ ದೇವ್ರ ವಾಕ್ಯದಲ್ಲಿ ಈ ರೀತಿಗೆ ಹೇಳ್ತದೆ, ನಮ್ಮ ನಡೆಯಿಂದಲೂ, ನಮ್ಮ ನುಡಿಯಿಂದಲೂ, ನಮ್ಮ ಹಾವಭಾವಗಳಿಂದಲೂ ಅಥವಾ ನಮ್ಮ ಪ್ರತಿಯೊಂದರ ನಿಮಿತ್ತವಾಗಿ ದೇವರಿಗೆ ಮಹಿಮೆ ಉಂಟಾಗಬೇಕಂತ. ಯಾರಿಗೆ ಮಹಿಮೆ ಉಂಟಾಗಬೇಕಂತೆ? ದೇವರಿಗೆ ಮಹಿಮೆ ಉಂಟಾಗಬೇಕು. ಸ್ತೋತ್ರ. ಇವತ್ತು ನೀನು ಏನಾದರೂ ತೆಗೆದುಕೊಂಡ್ರೆ, ನೀನು ಒಂದೇ ಒಂದು ದೇವ್ರ ಮಕ್ಕಳು ಒಂದು ಸ್ವಭಾವನೇ ಅದಾಗಿದೆ. ಇವತ್ತು ಏನಾದರೂ ಒಂದು ಪಡೆದುಕೊಂಡ್ರೆ ಅದನ್ನು ಏನು ಹೇಳ್ತಾರೆ ಗೊತ್ತಾ? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿನಂತ ಯಾರ ಬಾಯಲ್ಲೂ ಬರಲ್ಲ ನೋಡ್ರಿ. ಹಲ್ಲೆಲೂಯಾ. ಯಾರು ಗೊತ್ತಾ? ಅನ್ಯ ಜನರ ಬಾಯಲ್ಲಿ ಬರ್ತದೆ ಬೇಕಾರೆ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡೀನಿ ಅಂತೇಳಿ. ಆದರೆ ದೇವ ಜನರ ಬಾಯಲ್ಲಿ ಏನಂತ ಬರ್ತದೆ ಗೊತ್ತಾ? ಎಲ್ಲ ದೇವ್ರ ಕೃಪೆಯಿಂದ ಸಿಕ್ಕತ್ ನೋಡ್ರಿ. ಹಲ್ಲೆಲೂಯಾ. ಒಂದು ಸೈಟ್ ತಗೊಂಡ್ರು ಅವ್ರು ಹೇಳೋದು ಏನು ಗೊತ್ತಾ? ದೇವ್ರ ಕೃಪೆಯಿಂದ ನಾವು ಒಂದು ಸೈಟ್ ತಗೊಂಡ್ವಿ. ಹಲ್ಲೆಲೂಯಾ. ಒಂದು ಮನೆ ಕಟ್ಟಿದ್ರು, ಅವ್ರು ಏನು ಹೇಳಿದ್ರು ಗೊತ್ತಾ? ದೇವ್ರ ಕೃಪೆಯಿಂದ ಮನೆ ಕಟ್ಟಿದ್ವಿ. ಯಾಕೆ? ಅವ್ರಿಗೆ ರಹಸ್ಯ ಗೊತ್ತು. ದೇವ್ರ ಕೃಪೆ ಇಲ್ಲದೆ, ನಾನು ಹೋದ ವಾರ ಹೇಳಿದ್ನಲ್ಲ, ದೇವ್ರ ಕೃಪೆ ಇಲ್ಲದಿದ್ದರೆ ಒಂದು ಹೆಜ್ಜೆ ಕೂಡ ನಾವು ಮುಂದೆ ಇಕ್ಕಕ್ಕೆ ಆಗೋದೇ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಸೊ ಅದೇ ಮನೋಭಾವವನ್ನು ಇಟ್ಟುಕೊಂಡು ನಾವು ದೇವರಿಂದ ಬೇಡುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ದೇವರೇ, ಇವತ್ತು ನನ್ನನ್ನು ಆಶೀರ್ವಾದ ಮಾಡು, ಅದು ನಿನ್ನ ನಾಮದ ಮಹಿಮೆಗಾಗಿ. ಹಲ್ಲೆಲೂಯಾ. ದೇವರೇ, ನನ್ನನ್ನು ಘನಪಡಿಸು, ನನ್ನನ್ನು ಹೆಚ್ಚಿಸು, ನನಗೆ ಎಲ್ಲವನ್ನ ಕೊಡು, ಅದು ನಾನು ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ನಾಮ ಮಹಿಮೆ ಬರುವಂತೆ ನಾನು ಜೀವಿಸ್ತೇನೆ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥಿಸುವಾಗ, ನಾವು ಅದಕ್ಕಾಗಿ ಪ್ರಯಾಸ ಪಡುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಸೊಲೊಮೋನನು ಜ್ಞಾನವನ್ನು ಪಡೆದುಕೊಂಡ. ಯಾಕೆ ಗೊತ್ತಾ? ತನ್ನ ಮನೆಯನ್ನು ಕಟ್ಟಿಕೊಳ್ಳುವುದಕ್ಕಾಗೆಲ್ಲ ಮೊಟ್ಟ ಮೊದಲದಾಗಿ ಅವನು ಈ ರೀತಿ ಕೇಳ್ತಾನೆ, ದೇವರೇ, ಇಗೋ ಅರ್ಹತೆ ಇಲ್ಲದಂಥ ನನಗೆ ದೇವರು, ಇಗೋ ನೀನು ನನ್ನನ್ನು ರಾಜನನ್ನಾಗಿ ಮಾಡಿದ್ದೀನಿ, ನೆಕ್ಸ್ಟ್ ನಾನೇ ರಾಜ ಆಗಲಿಕ್ಕಿದ್ದೇನೆ, ನಾನು ಎಲ್ಲವನ್ನು ಇಸ್ರೇಲ್ ಜನರನ್ನು ನಾನು ಆಳ್ಲಿಕ್ಕಿದ್ದೇನೆ, ಈ ಜನಾಂಗವನ್ನು ಆಳುವುದಕ್ಕೆ ನನಗೆ ಜ್ಞಾನ ಬೇಕು. ಅವನಿಗೆ ಒಂದು ಮನಸ್ಸಿನಾಗ ಒಂದು ಪಿಕ್ಚರ್ ಇತ್ತು. ಏನು ಗೊತ್ತಾ? ಅವರಪ್ಪ ಹೇಳಿದ ಆಲಯ ಕಟ್ಟಬೇಕಂತೇಳಿ ಅವರಪ್ಪ ಕೆಲವು ಸಾಮಗ್ರಿಗಳನ್ನು ಕೂಡಿಸಿಟ್ಟಿದ್ದ. ಆದರೆ ಅದನ್ನು ಕಟ್ಟುವುದಕ್ಕಾಗಿ ಒಂದು ಜ್ಞಾನ ಬೇಕಾಗಿತ್ತು. ಸೊಲೊಮೋನನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಜ್ಞಾನ ಬೇಕು ಅಂತೇಳಿ. ಹಲ್ಲೆಲೂಯಾ. ಯಾವಾಗಾದರೆ ಜ್ಞಾನ ಬೇಡ್ತಾನೆ, ಜ್ಞಾನದ ಜೊತೆಗೆ ಜ್ಞಾನದಲ್ಲಿಯೇ ಇವೆಲ್ಲ ಅಡಕವಾಗಿದೆ. ಸೊಲೊಮೋನನಿಗೆ ಒಂದು ಕಡೆ ಜ್ಞಾನನೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತೇಳಿ ಗೊತ್ತಿತ್ತು. ಅದಕ್ಕೆ ಅವನು ಜ್ಞಾನವನ್ನು ಪಡೆದುಕೊಂಡ. ಜ್ಞಾನದಲ್ಲಿಯೇ ಏನಿದೆ ಅಂತೆ? ದೀರ್ಘಾಯುಷ್ಯಿದೆ ಮತ್ತು ಐಶ್ವರ್ಯವಿದೆ, ಘನತೆಯೂ ಇದೆ ಅಂತೇಳಿ ಗೊತ್ತಿತ್ತು. ಅದರಿಂದ ಸೊಲೊಮೋನನು ಜ್ಞಾನವನ್ನು ಕೇಳಿಕೊಂಡ. ಯಾವುದಕ್ಕೋಸ್ಕರ ಅಂತಂದರೆ, ಮೊದಲು ದೇವರ ರಾಜ್ಯಕ್ಕೋಸ್ಕರ. ನಂತರದಲ್ಲಿ ಅವನು ಅದೇ ಘನತೆಯಲ್ಲಿ ನಿಲ್ಲಿಲ್ಲ. ಆದರೆ ಕೆಲವರು ಅದೇ ಘನತೆಯಲ್ಲಿ, ಅಂದರೆ
ಅದೇ ದೇವರ ಟ್ರ್ಯಾಕ್ನಲ್ಲಿ ನಿಂತವರು ಅನೇಕ ಜನರಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಇಲ್ಲೇ ನಾವು ನೋಡ್ತೇವೆ, ಯಾರು ಯೋಸೇಫನ ನಾವು ನೋಡ್ತೇವೆ. ಯೋಸೇಫನು ದೇವರಿಂದ ಜ್ಞಾನದ ವರ ಅವನಿಗೆ ಸಿಕ್ಕಿತ್ತು. ಹಲ್ಲೆಲೂಯಾ. ಕನಸುಗಳನ್ನು ತಿಳಿಸುವುದು ಒಂದು ಜ್ಞಾನದ ವರ. ಹಲ್ಲೆಲೂಯಾ. ಸುಮ್ಮನೆ ಬರ್ತದೆ ಅನ್ಕೊಂಡ್ರೆ, ಯಾರಿಗಾನ ಹೋಗಿ ಹುಚ್ಚಿಗೋಗಿ ನಾನು ಕನಸಿದಿತ್ತು ಹಿಂಗಂದ್ರೆ ಏನು, 7 ತೆನೆ ಕಂಡ್ವು, 7 ಮತ್ತೇನು ಬಡಕ್ತೆನೆ ಕಂಡ್ವು, 7 ಬಲಿಷ್ಠವಾದ ಆಕಳ ಕಂಡ್ವು, ಮತ್ತೆ ಬಲಹೀನವಾದ ಆಕಳುಗಳು ಬಂದು ಅವನ ನುಂಗ್ಬಿಟ್ವು ಅಂತ ಹೇಳಿದ್ರೆ ಅವನು ಏನು ಹೇಳ್ತಾನ ಕನಸಿನ ಅರ್ಥ? ಹಿಂಗಂತಾನ ಅವನಷ್ಟೇ. ಹಲ್ಲೆಲೂಯಾ. ಜ್ಞಾನಿ ಹತ್ರ ಹೋಗಿ ಕೇಳಿದ್ರೆ ಹೇಳ್ತಾನೆ. ಈಗ ನಮಗೆ ಕೆಲವರು ಹಿಂಗೆ ಕನಸು ಬಿದ್ದುತ್ತೆ ಅಂತ ಹೇಳ್ತಿರ್ತಾರೆ. ಹೇಳಿದಾಗ ನಾವು ಅದಕ್ಕೆ ಬೈಬಲ್ನಲ್ಲಿ ಇದು ಅಂದರೆ ಇದಕ್ಕೆ ಅರ್ಥ, ಬೈಬಲ್ನಲ್ಲಿ ಇದು ದೀಪ ಅಂದರೆ ಇದಕ್ಕೆ ಅರ್ಥ, ಇದು ಅಂದರೆ ಇದಕ್ಕೆ ಅರ್ಥ, ನದಿ ಕಾಣಿಸ್ತಾ, ನದಿ ಅಂದರೆ ಇದು ಹೋಲಿಕೆ ಅಂತೇಳಿ ಬೈಬಲ್ನೇ ಸ್ವಲ್ಪ ವಾಕ್ಯದ ಜ್ಞಾನ ನಮಗಿರೋದ್ರಿಂದ ಆ ಕನಸಿನ ಅರ್ಥವನ್ನು ನಾವು ಕೆಲವರಿಗೆ ಹೇಳ್ತೇವೆ. ಆಮೇನ್, ಹಲ್ಲೆಲೂಯಾ. ಸೊ ಆ ಒಂದು ಜ್ಞಾನದ ನಿಮಿತ್ತವಾಗಿ ಏನಾಯ್ತು ಗೊತ್ತಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಯಿತು. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಯೋಸೇಫನು ಏನು ಮಾಡಿದ್ನು ಗೊತ್ತಾ, ತನ್ನ ಜನಾಂಗವನ್ನು ಪರಿಪಾಲನೆ ಮಾಡಿದ್ನು. ಸ್ತೋತ್ರ. ಅಂದರೆ ಆ 70 ಜನ ಐಗುಪ್ತ ದೇಶಕ್ಕೆ ಬಂದರು. ಯೋಸೇಫನೇ ಅವರ ಇಡೀ ವಟಾರವನ್ನು ಅವನು ಸಲುವಿನ. ಅದರ ಅರ್ಥ ತನ್ನ ದೇವ ಜನಾಂಗ, ಅವಾಗ 70 ಜನ ಮಾತ್ರ ದೇವರು ಆರಿಸಿಕೊಂಡ ಅಬ್ರಹಾಮನಿಂದ ಉಂಟಾದ 70 ಜನ. ಆ 70 ಜನವನ್ನು ಪೋಷಿಸಿದ್ದು ಮಾತ್ರವಲ್ಲದೆ ಸುತ್ತಮುತ್ತಲಿರುವ ಎಲ್ಲ ದೇಶಗಳನ್ನು ಪೋಷಿಸುವುದಕ್ಕೆ ಸಾಧ್ಯವಾಯಿತು. ಕಾರಣ ದೇವರು ಕೊಟ್ಟಂಥ ಒಂದು ಜ್ಞಾನ. ಹಲ್ಲೆಲೂಯಾ. ಆ ಒಂದೇ ಪ್ರಕಟಣೆ ನಾನು ಹೇಳಿದ್ನಲ್ಲ, ಆ ಪ್ರಕಟಣೆ ಏನಂದರೆ, ಆಹಾರ ಪದಾರ್ಥಗಳನ್ನು ಇಟ್ಟು ಕೂಡಿಸಿಕೊಳ್ಳುವುದರಿಂದ ಐಗುಪ್ತ ದೇಶದಲ್ಲಿ ದುರ್ಭಿಕ್ಷ ಉಂಟಾಗುವ 7 ವರ್ಷಗಳಲ್ಲಿ ಜನರು ಕ್ಷಾಮದಿಂದ ಸಾಯುವುದಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಈ ಒಂದು ಮಾತು, ಈ ಒಂದು ಪ್ರಕಟಣೆ ಫರೋಹನನಿಗೆ ಆಶ್ಚರ್ಯವನ್ನುಂಟು ಮಾಡ್ತು. ಸಡನ್ನಾಗಿ ಉಂಗುರ ಬಿಚ್ಚಿ ಕೊಟ್ಟೇ ಬಿಟ್ಟ, ತೆಗೆದುಕೋ, ನಿನ್ನಂಥ ಜ್ಞಾನಿ ನಾನು ಎಲ್ಲಿ ನೋಡಲಿಲ್ಲ. ಹಲ್ಲೆಲೂಯಾ. ನಿನ್ನಲ್ಲಿ ದೇವರ ಆತ್ಮ ಉಂಟಲ್ಲ, ನೀನೇ ಸರಿಯಾದ ಜ್ಞಾನವುಳ್ಳವನು, ನೀನೇ ಇದಕ್ಕೆ ಪ್ರಧಾನಮಂತ್ರಿ ಆಗಬೇಕು, ನೀನೇ ಇದನ್ನು ಆಳ್ವಿಕೆ ಮಾಡಬೇಕಂತೇಳಿ ಫರೋಹನನು ತನ್ನ ಉಂಗುರವನ್ನು ಬಿಚ್ಚಿ ಯೋಸೇಫನ ಕೈಯಲ್ಲಿ ಕೊಟ್ಟನು. ನಾನು ಸೀಟಿನ ವಿಷಯಕ್ಕೆ ಮಾತ್ರ ನಾನು ಅಧಿಕಾರಿ ಆಗಿರ್ತೀನಿ, ಅದು ಬಿಟ್ಟರೆ ನೀನು ಎಲ್ಲವನ್ನು ನೀನೇ ಆಳ್ವಿಕೆ ಮಾಡಬೇಕಂತೇಳಿ ಹೇಳಿದ್ನು. ಆಮೇನ್, ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳಾದ ನಾವು ನಿಜವಾಗ್ಲೂ ಆಸೆ ಪಡಬೇಕು ಸಮೃದ್ಧಿಯಾಗಿ ಬದುಕುವುದನ್ನು. ಹಲ್ಲೆಲೂಯಾ. ನಾವು ಘನವಂತರಾಗಿ ಐಶ್ವರ್ಯವಂತರಾಗಿ ಬದುಕುವುದನ್ನು ನಾವು ಆಸೆ ಪಡಬೇಕು. ಹಲ್ಲೆಲೂಯಾ. ಅದ್ರ ದೇವ್ರ ಇಷ್ಟ, ಅದು ದೇವರ ಚಿತ್ತ, ದೇವರ ಉದ್ದೇಶ. ಯಾಕಂದರೆ ನಾವು ರಾಜಾದಿರಾಜನ ಮಕ್ಕಳಾಗಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಮತ್ತು ದೇವರು ನಾವು ಯಾವಾಗಲೂ ಸಮೃದ್ಧಿಯಾಗಿರ್ಬೇಕಂತೇಳಿ ದೇವರು ಬಯಸ್ತಾನೆ. ಹಲ್ಲೆಲೂಯಾ. ದೇವರು ಅದಕ್ಕೆ ಹೇಳ್ತಾನೆ, ನಾನು ಬಂದದ್ದು ಯಾವ ಉದ್ದೇಶಕ್ಕಾಗಿ ಅಂದರೆ ಜೀವವು ಇರಬೇಕು ಮತ್ತು ಸಮೃದ್ಧಿಯಾಗಿರಬೇಕಂತೇಳಿ ನಾನು ಬಂದಿದ್ದೇನೆ ಅಂತೇಳಿ. ಜೀವನೂ ಇರಬೇಕು ಮತ್ತು ಸಮೃದ್ಧಿ ಇರಬೇಕು, ಅದೇ ಉದ್ದೇಶಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ ಅಂತೇಳಿ ದೇವರು ಹೇಳ್ತಾನೆ. ಹಾಗಾದರೆ ಅದನ್ನು ನಾವು ಸಮೃದ್ಧಿಯನ್ನು ನಾವು ಬಯಸಿ, ನಾವು ಪ್ರಾರ್ಥಿಸಿ, ನಾವು ಚುರುಕು ಗೈ ಉಳ್ಳವರಾಗಿರಬೇಕು. ಸೋಮಾರಿತನ ಅನ್ನೋಂಥದ್ದು ಇರಬಾರ್ದು. ದೇವರು ಸತ್ಯವೇದ ಗ್ರಂಥದಲ್ಲಿ ಎಷ್ಟು ಜನರನ್ನ ಆಶೀರ್ವಾದ ಮಾಡಿದ್ನೋ, ಅದು ಯಾರನ್ನ ಆಶೀರ್ವಾದ ಮಾಡಿದಾನಪ್ಪ ಅಂತಂದರೆ ಹಲ್ಲೆಲೂಯಾ, ಸೋಮಾರಿಗನೇ ಜಾಸ್ತಿ ಆಶೀರ್ವಾದ ಮಾಡಿರೋದು. ಹೌದಾ? ಇಲ್ಲ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿಯೂ ಅಷ್ಟೇ ಅಲ್ಲ, ಅನೇಕ ಪುಸ್ತಕಗಳಲ್ಲಿ ಕೂಡ ಇದೆ. ಆದರೆ ಸೋಮಾರಿಯನ್ನು ದೇವರು ಎಂದೂ ಯಾವತ್ತೂ ಆಶೀರ್ವಾದ ಮಾಡಿಲ್ಲ. ಹಲ್ಲೆಲೂಯಾ. ದೇವರು ಇನ್ನೊಂದು ವಿಷಯ ಗೊತ್ತಾ, ಇನ್ನೊಂದು ಸ್ಟೆಪ್ ಮುಂದೆ ಹೇಳ್ಬಿಡಲ್ಲ. ದೇವರು ಯಾರನ್ನಾರು ಆರಿಸ್ಕೊಂಡ್ರೆ ಸೋಮಾರಿಗಳನ್ನ ಟೋಟಲ್ ಆರಿಸ್ಕೊಂಡಿಲ್ಲ ದೇವರು. ಹಲ್ಲೆಲೂಯಾ. ನೀವು ಶಿಷ್ಯರಲ್ಲಿ ಯಾರನ್ನೇ ನೋಡ್ರಿ, ಯಾರನ್ನಾರ ದೇವರು ಆರಿಸ್ಕೊಂಡನ ಅಂದರೆ ಅವ್ರು ಏನಾರ ಚುರುಕು. ಹಲ್ಲೆಲೂಯಾ. ಚುರುಕು ಗೈ ಉಳ್ಳವ್ರನ್ನೇ ದೇವರು ಆರಿಸ್ಕೊಂಡ. ಪೇತ್ರ, ಯೋಹಾನ ಇವರೆಲ್ಲ ರಾತ್ರಿಯೆಲ್ಲ ಪ್ರಯಾಸ ಪಟ್ಟವ್ರು. ಇವರು ಕೈ ಚುರುಕು ಗೈ ಉಳ್ಳವರು, ಇವ್ರನ್ನ ದೇವರು ಆರಿಸ್ಕೊಂಡ. ಸುಂಕ ವಸೂಲಿ ಮಾಡೋರನ್ನ ದೇವರು ಆರಿಸ್ಕೊಂಡ. ಹೀಗೆ ಅನೇಕ ಕೆಲಸಗಳಲ್ಲಿ ಇರುವವ್ರನ್ನ, ಚುರುಕು ಗೈ ಉಳ್ಳವ್ರನ್ನ ದೇವರು ಆರಿಸ್ಕೊಂಡ. ಅದಕ್ಕೆ ವಾಕ್ಯ ಹೇಳ್ತದೆ, ಅಲ್ಲಿಗೆ ಹುಳಿಯು ಹೇಗೆಯೋ ಕಣ್ಣಿಗೆ ಹೊಗೆಯು ಹೇಗೆಯೋ ದೇವರಿಗೆ ಸೋಮಾರಿಯು ಹಾಗೆ ಅಂತ. ಹುಳಿ ಅಂದರೆ ಎಷ್ಟು ಜನಕ್ಕೆ ಇಷ್ಟ? ಅಲ್ಲಿಗೆ ಹುಳಿ ಇಷ್ಟ ಆಗ್ತದ? ಉಳ್ಳು ತಿಂದರೆ ಹಂಗೆ ಸೊಳ್ಳಂತವಲ್ಲು. ಹೊಗೆ ಅಂದರೆ ಒಲೆ, ಆಗಿನ ಕಾಲದಾಗೆಲ್ಲ ಹೊಗೆ ಹತ್ರ ಹೋಗಿ ಯಾರು ನಿಂಗೆ ಹಂಗೆ ಕಣ್ಣು ಹಿಂಗೆ ತೆರೆದು ಆಹಾ ಬರಲಿ ಅಂತವ. ಇಲ್ಲ, ಹೊಗೆ ಬಂತಂದರೆ ಚ ಹಿಂಗೆ ಅಂತೀವಿ ನಾವು. ಹಂಗೆ ದೇವ್ರು ಕೂಡ ಚ ಅಂತ ನಿಂಗೆ. ಹಲ್ಲೆಲೂಯಾ. ಯಾರನ್ನ ನೋಡಿ?
ಸೋಮಾರಿನ ನೋಡಿ. ಅದಕ್ಕೆ ಸೋಮಾರಿತನ ಎನ್ನುವಂಥದ್ದು ದೇವ್ರ ಮಕ್ಕಳಿಗೆ ಇರಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಹೇಳಿದ ದೇವರು, ಸೋಮಾರಿಯೇ ಇರುವೆ ಹತ್ರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಏನು ಮಾಡು, ಜ್ಞಾನವನ್ನು ನೀನು ತಂದಿಕೋ. ಹಲ್ಲೆಲೂಯ. ಇವತ್ತು ನಾವು ದೇವರಿಂದ ಹೊಂದಿಕೊಳ್ಬೇಕು, ದೇವರಿಗಾಗಿ ನಾವು ಮಾಡಬೇಕು ಪ್ರೇರೆ. ಆಮೇನ್, ಹಲ್ಲೆಲೂಯ. ಏನು ಹೊಂದಿಲ್ಲ ನಾವು ದೇವರಿಂದ, ಏನು ಹೊಂದಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ದೇವರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು, ದೇವರಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿರೀಕ್ಷಿಸಿರಿ, ದೇವರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ಸಹೋದರಿ ಸಿಕ್ಕಿದ್ರು. ಸಹೋದರಿ ಸಿಕ್ಕಾಗ ಒಂದು ಮಾತು ಹಿಂಗೆ ಮಾತಾಡ್ತಾ ಹೇಳಿದರು. ಅವರು ಸೇವಕರಿಗೆ ಒಂದು ಬೈಕನ್ನು ಗಿಫ್ಟ್ ಕೊಟ್ಟಾರೆ, ಒಂದು ಸ್ಕೂಟಿಯನ್ನು ಗಿಫ್ಟ್ ಕೊಟ್ಟಾರೆ. ಗಿಫ್ಟ್ ಕೊಟ್ಟಾಗ ನಾನು ಹೇಳಿದೆ, ಸಿಸ್ಟರ್ ನೀವು ಹೆಂಗೆ ಬಂತು ನಿಮಗೆ ಆಲೋಚನೆ ಇದು ಅಂತ ಕೇಳಿದೆ. ಒಂದು ಭಾಳ ವರ್ಷದಿಂದ ಕೇಳಿದಾಗ ಅವ್ರು ಹೇಳಿದ್ರು, ಸರ್ ನಾನು ಇದುವರೆಗೂ ನಾನು ಕೊಡದೇ ಇರುವಂಥ ಒಂದು ಏನಾದರೂ ದೊಡ್ಡದಾಗಿ ಕೊಡಬೇಕಂತೇಳಿ ಆಸೆ ಪಟ್ಟಿದ್ದೆ, ಆದರೆ ದೊಡ್ಡದಾಗಿ ಅಮೌಂಟೇ ಬಂದಿದ್ದಿಲ್ಲ ನನಗೆ ಕೊಡೋಕ್ಕೆ. ಒಂದು ಸಾರಿ ನನಗೆ ಸೆಟ್ಲ್ಮೆಂಟ್ ಅಮೌಂಟ್ ಬಂದ ತಕ್ಷಣ ನಮ್ಮ ಸೇವಕರಿಗೆ ಒಂದು ಗಾಡಿ ಕೊಡಿಸ್ಬೇಕಂತ ಆಸೆ ಆಯಿತು, ಒಂದು ಗಾಡಿ ಕೊಡಿಸ್ಬಿಟ್ಟೆ ಅಂದರು. ಹಲ್ಲೆಲೂಯ, ಹಲ್ಲೆಲೂಯ. ಸೊ ನಾನು ಏನು ಹೇಳ್ತೀನಪ್ಪ ಅಂತಂದರೆ, ಇವತ್ತು ನಾವು ದೇವರಿಗೆ ನಮ್ಮ ಹತ್ರ ಇದ್ದರೆ ತಾನು ನಾವು ದೇವ್ರಿಗೆ ಕೊಡೋದು. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತದೆ, ದೇವ್ರಿಗೆ ಕೊಟ್ಟದ್ದ ಎಲ್ಲಿ ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ. ಸೊ ನಾವೇ ಉಳಿಸ್ಕೊಂಡಿಲ್ಲಪ್ಪ, ಇವತ್ತು ಸಿಕ್ಕಿಂದ ಇವತ್ತೆಲ್ಲ ತಿಂದು ಖಾಲಿ ಮಾಡಿದ್ವಿ, ಮಜಾ ಮಾಡಿದ್ವಿ. ಇನ್ನು ನಾವು ಫ್ಯೂಚರ್ಗೆ ಉಳಿಸ್ಕೊಂತೀವಿ ಎಲ್ಲಿ, ಮತ್ತು ದೇವ್ರಿಗೆ ಕೊಡ್ತೀವಿ ಎಲ್ಲಿ? ಹಲ್ಲೆಲೂಯ. ದೇವರಿಗೆ ಕೊಡೋಕ್ಕೂ ಆಗಲ್ಲ, ನಾವು ಫ್ಯೂಚರಿಗೆ ಉಳಿಸ್ಕೊಳಕ್ಕೂ ಆಗಲ್ಲ. ಸೊ ಬೈಬಲ್ ವಾಕ್ಯದಾಗ ಹೇಳ್ತದೆ ಏನಪ್ಪ ಅಂತಂದರೆ, ನಾವು ದೇವರಿಗೋಸ್ಕರ ಏನು ಮಾಡಿದ್ರು ದೇವರಿಗೋಸ್ಕರ ನಾವು ಮಾಡಬೇಕು. ಹಲ್ಲೆಲೂಯ. ಸೊ ನೀನು ಘನವಂತನಾಗೋದ್ರಿಂದ ಮಹಿಮೆ ಯಾರಿಗೆ ಆಗ್ತತೆ? ದೇವರಿಗೆ ಮಹಿಮೆ ಆಗ್ತತೆ. ನಾವು ಘನವಂತರಾಗಿ ಬಾಳೋದು ದೇವ್ರ ಚಿತ್ತನೇ, ದೇವ್ರ ಇಷ್ಟನೇ. ಸೊ ಅದೆಲ್ಲ ಹೇಗೆ ಸಿಗ್ತತೆ ಅಂದರೆ, ಇದು ಎಲ್ಲಿ ಅಂಗಡಿಗೆ ಹೋಗಿ ಕಂಡ್ಕೊಂಡು ಬರೋದಲ್ಲ, ಇದು ಜ್ಞಾನದಿಂದ. ಘನ ಸಂಪತ್ತು, ಘನವು ಮತ್ತು ಐಶ್ವರ್ಯವು, ಘನತೆಯು ಮತ್ತು ದೀರ್ಘಾಯುಷು ಎಲ್ಲ ಜ್ಞಾನದಿಂದ ಇದು ಲಭಿಸುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯ. ಇನ್ನು ಅನ್ಯ ಜನರಿಗೆ ಗೊತ್ತಾ ಫ್ಯೂಚರ್ ಬಗ್ಗೆ, ನಮಗೆ ಗೊತ್ತಿಲ್ಲ. ಒಂದು ಸಾರಿ ಕಳೆದ ಹೋದ್ವಾರ ಅಲ್ಲ, ಸುಮಾರು ಒಂದು ತಿಂಗಳಿಂದ, ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ನಾವು ನಮ್ಮದೊಂದು ಇನ್ಸೂರೆನ್ಸ್ ಮಾಡಿಸಿದ್ವಿ. ಇನ್ಸೂರೆನ್ಸ್ ಮಾಡಿಸಿದಾಗ ಅದನ್ನ ಸಬ್ಮಿಟ್ ಮಾಡ್ಬೇಕು, ಸರೆಂಡರ್ ಮಾಡಿಬಿಡ್ಬೇಕಪ್ಪ. ಸಾಕಾಗಲ್ಲ, 10 ವರ್ಷ ಕಟ್ಟೋದಿತ್ತದು, 6 ವರ್ಷ ಕಟ್ಟಿನಿ, ರೊಕ್ಕ ಇಲ್ಲ ಏನಿಲ್ಲ ಅಂತೇಳಿ ಹೋಗಿದ್ವಿ. ಸಬ್ಮಿಟ್ ಮಾಡಿ ನನಗೆ ಬ್ಯಾಡ್ರಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತೇಳಿ ಕ್ಯಾನ್ಸಲ್ ಮಾಡೋಕ್ಕಂತ ಹೋಗಿದ್ದೆ ನಾನು. ಆವಾಗ ಆತ ಏನು ಕೆಲಸ ಮಾಡ್ತೀರಿ ಸರ್ ಅಂದ್ರೆ, ನಾನು ಪಾಸ್ಟರ್ ಕೆಲಸ ಮಾಡ್ತೀನಿ. ಆವಾಗಂದ, ಸರ್ ನೀವು 6 ವರ್ಷ ಕಟ್ಟಿ ನೀವು ಪಾಸ್ಟರಾಗಿ ಇನ್ನು 4 ವರ್ಷ ಕಟ್ಟಿದರೆ ನಿಮಗೆಲ್ಲ ಕಟ್ಟಿದ್ದೇ ಮುಗಿದೋಗ್ತತೆ, ಯಾಕೆ ಕ್ಯಾನ್ಸಲ್ ಮಾಡ್ತೀರಿ ಸರ್ ನೀವು ಅಂತಂದು. ಆಮೇಲೆ ಒಂದು ಬುಕ್ಕ ಕೊಟ್ಟರು, ಈ ಬುಕ್ಕ ಓದ್ರಿ ಸರ್, ನೀವು ಪಾಸ್ಟರ್ ಅಂದರೆ ನಮಗೆ ಗೊತ್ತು. ಪಾಸ್ಟರ್ ಅಂದರೆ ಬರೇ ಅಂದ್ರೇನು, ಆತ್ಮಿಕವಾಗಿ ಅವನು ಹೇಳಿದ್ದು ನೋಡ್ರಿ, ಆತ್ಮಿಕವಾಗಿ ಬೋಧನೆ ಮಾಡೋರು ಮಾತ್ರ ಅಲ್ಲ, ಪಾಸ್ಟರ್ ಅಂದರೆ ಅನೇಕ ಕುಟುಂಬಗಳನ್ನು ಶಕೂರ್ ಮಾಡೋರಿರ್ಬೇಕು, ಅನೇಕ ಫ್ಯಾಮಿಲಿಗಳನ್ನ ಶಕೂರ್ ಮಾಡಬೇಕು ಅವರು ಅಂದರೆ. ಹೌದು ಸರ್ ನಾವು ಹೇಳ್ತೀವಿ ಎಲ್ಲ, ಈ ಬುಕ್ಕ ಓದ್ರಿ ಸರ್ ಗೊತ್ತಾಗ್ತದೆ ನಿಮಗೆ ಅಂತಂದ್ರು. ಆವಾಗ ಆ ಬುಕ್ಕ ತೆಗೆದು ಓದಿದೆ. ಆ ಬುಕ್ಕ ತೆಗೆದು ಓದಿದಾಗ ಅದ್ರಾಗೆ ಫೈನಾನ್ಸ್ ಬಗ್ಗೆ ಅನೇಕ ವಿಚಾರಗಳು ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತ್ತು. ಫೈನಾನ್ಸ್ ಬಗ್ಗೆ ಬರೆಯಲ್ಪಟ್ಟಾಗ ನಾನು ಆ ಪುಸ್ತಕದಲ್ಲಿ ಒಂದನ್ನು ಕಂಡುಕೊಂಡದ್ದು ಏನಪ್ಪ ಅಂತಂದರೆ, ನಾವು 30,000 ರೂಪಾಯಿ ವರ್ಷಕ್ಕೆ ಕಟ್ತಾ ಬಂದ್ವಿ, 10 ವರ್ಷ ಕಟ್ಟಬೇಕು. ಎಷ್ಟು ವರ್ಷ? 10 ವರ್ಷ 30,000 ಕಟ್ಟಬೇಕು. ನಮ್ಮ ಹತ್ರ ಅಕೌಂಟ್ನಾಗ ಬ್ಯಾಲೆನ್ಸ್ ಎಷ್ಟಾಯ್ತಪ್ಪ ಅಂತಂದರೆ 0 ಬ್ಯಾಲೆನ್ಸ್. 2 ಅಕೌಂಟ್ ಅದಾವೆ ನಂದು, ಒಂದು HDFC, ಒಂದು 0 ಅಕೌಂಟ್ ಅಂತ. 2 ಬ್ಯಾಂಕ್ನಾಗೆ ಎಷ್ಟು ಐತೆ ಅಂದರೆ 0 ಬ್ಯಾಲೆನ್ಸ್ ಐತೆ. ಬಟ್ ನಮಗಾಗಿ ಏನಾದರೂ ಕೂಡಿಸಿಟ್ಟಿರೋದು ಐತಾ ಅಂತಂದರೆ ಒಂದೇ ಒಂದು ಆ HDFC ಇನ್ಸೂರೆನ್ಸ್ ಮಾಡಿಸಿದೊಂದೇ ನನಗಂತ ನಾನು ಕೂಡಿಸಿಟ್ಟಿರೋದು. ಅಂದರೆ ಫ್ಯೂಚರಿಗೆ ಇರಲಿ ಅಂತೇಳಿ. ಅಂದರೆ ಫ್ಯೂಚರ್ಗೆ ಅಂತಂದರೆ ಒಂದು ಅಮೌಂಟ್ ಬಂದರೆ ಏನಾದರೂ ನಮ್ದು ಆಸೆ ಏನು ಗೊತ್ತಾ, ಏನಾದರೂ ಬಂದರೂ ಏನಾದರೂ ಮಾಡೋಣ ದೇವರಿಗಾಗಿಯೇ. ಏನಾದರೂ ಬಂದರೆ ಏನಾದರೂ ದೇವರಿಗೆ. ಸೊ ಆವಾಗ ಆ ಪುಸ್ತಕದಾಗ ಬರೆಯಲ್ಪಟ್ಟಿತ್ತು, ಒಬ್ಬ ಮನುಷ್ಯ ಹಣನ ತೆಗೆದಿಟ್ಟರೆ ಹೆಂಗಪ್ಪ ಅಂದರೆ ನಿಮ್ಮ ಇಡೋಕ್ಕಾಕತ್ತಂದರೆ ಭಾಳ ಜನ ಇಡೋಕ್ಕಾಗಲ್ಲ. ಆಲ್ಮೋಸ್ಟ್ 90% ಜನ ನೀವು ವರ್ಷಕ್ಕೊಂದು 50,000 ರೂಪಾಯಿ ನಿಮ್ಮ ಅಕೌಂಟ್ನಾಗ ಇಟ್ಕೊಳ್ರಿ ನೋಡಮ್ಮ, ಇರ್ತದ. ಬಂತಂದರೆ ಕ್ರಿಸ್ಮಸ್ ಹಬ್ಬ ಬಂತು ಅನ್ಕೊಳ್ರಿ, ಒಂದು ವೇಳೆ ಇಟ್ರಿ ಕೂಡ ಅನ್ಕೊಳ್ರಿ, ಕ್ರಿಸ್ಮಸ್ ಹಬ್ಬ ಬಂತು, ಕ್ರಿಸ್ಮಸ್ ಹಬ್ಬ ಬಂತು, ಎಷ್ಟಿದು 5,000ನಾ ಫ್ರಾಕು? ಬಿಡಿಸು 6,000 ಅದು, 6,000 ತಗೋಣ. ಅವ್ರು 8,000 ತಗೊಂಡ್ರೆ ನಾವು 8,000 ಫ್ರಾಕ್ ತಗೋಣ. ಅವರು ಅಂಥ ಭಾರಿ ಲೈಟಿಂಗ್ ಹಾಕಿರಿ, ನಾವು ಇಂಥ ಎಲ್ಲ ಡಾಮ್ ಡುಮ್ ಡಮರ್ 50,000. ಹಲ್ಲೆಲೂಯ. ಅದೇ
ಅದ್ರಲ್ಲಿ ಲಾಕ್ ಅಂತ ಏನು ಹೇಳ್ತೀವಲ್ಲ, ಇನ್ಸೂರೆನ್ಸ್ ಅನ್ನೋದು ಒಂದು ಲಾಕ್ ಇದ್ದಂಗೆ. ಅದು ಲಾಕ್ ಇಟ್ಬಿಟ್ರೆ 1 ವರ್ಷ ಕಟ್ತೀವಿ, 2 ವರ್ಷ ಕಟ್ತೀವಿ, 3ನೇ ವರ್ಷ ಕಟ್ಟಕ್ಕಾಗಿಲ್ಲ ಅಂದ್ರೆ ಕೂಡ ಇಲ್ಲಪ್ಪ ನಾವು ಕಟ್ಟಬೇಕು, ಇಲ್ಲ ಅಂದರೆ 2 ವರ್ಷ ಕಟ್ಟಿದ್ದು ಹೋಗ್ಬಿಡ್ತತೆ ಅಂತೇಳಿ ಏನು ಮಾಡ್ತೀವಿ, 3ನೇ ವರ್ಷ ಕಟ್ಟಿಬಿಡ್ತೀವಿ. ನಾನು ಅಂದೆ, ಆ ಪುಸ್ತಕ ಓದಿದ ಮೇಲೆ ಅನೇಕ ವಿಚಾರಗಳು ನಾನು ತಿಳ್ಕೊಂಡೆ. ಹೌದಲ್ಲ, ಮನುಷ್ಯ ಉಳಿತಾಯ ಅನ್ನೋದು ಮಾಡಬೇಕು. ಬೈಬಲ್ನಾಗ ಇದಕ್ಕೆ ಏನಾರ ಆಧಾರ ಆಯ್ತು ಅಂದರೆ ಆಧಾರಗಳು ಇದ್ದಾವೆ ಬೈಬಲ್ನಾಗೆ, ನಾನು ಇಷ್ಟ ತನಕ ಕೇಳಿದ್ನಲ್ಲ. ಸೊ ನಾನು ಒಬ್ಬ ಹುಡುಗನ ಕರೆದೆ ಹೇಳಿದೆ, ತಮ್ಮ ಆ ಹುಡುಗ KBಯಲ್ಲಿ ಗೌರ್ಮೆಂಟ್ ಜಾಬ್, ಅವನಿಗೆ 40,000 to 50,000 ಸ್ಯಾಲ್ರಿ. ಇದುವರೆಗೂ ನಿನಗಾಗಿ ಏನಾದರೂ ಉಳಿಸ್ಕೊಂಡಿದೆ ಅಂತ ಕೇಳಿದೆ. ಇಲ್ಲಣ್ಣ ಏನು ಉಳಿಸ್ಕೊಂಡು. ಅಲ್ಲಪ್ಪ ನಿನಗೆ ಸುಮಾರು 40,000-50,000 ಸ್ಯಾಲ್ರಿ ಬರ್ತತೆ, ಏನು ಉಳಿಸ್ಕೊಂಡೆ? ಏನಿಲ್ಲಣ್ಣ ಖರ್ಚು ಮಾಡ್ತೀನಿ ಹಿಂಗೆ ಸುಮ್ಮನೆ ಅಂತಂದ್ರೆ ನಾನು ಅವಾಗ ಕುಂದಿಸ್ಕೊಂಡು ಒಂದು ಮಾತು ಹೇಳಿದೆ, ನೋಡ್ತಮ್ಮ ಭಾಳ ಒಳ್ಳೆ ಹುಡುಗ, ಪ್ರೀತಿ ಮಾಡ್ತಾನೆ ಭಾಳ. ನಮಗೆ ಬಿದ್ದನೆ ಅಂದರೆ ಬಂದು ನಮ್ಮ ಸಭೆಯರೆಲ್ಲ ಹೆಂಗೆ ಎಷ್ಟು ಪ್ರೀತಿ ಮಾಡ್ತಾರೆ ಹಂಗೆ ನಮ್ಮ ಸಭೆ ಹುಡುಗ ಅಲ್ಲ ಅವನು, ಆದರೂ ನಮ್ಮ ಸಭೆಯ ಥರನೇ ಪ್ರೀತಿ ಮಾಡ್ತಾನೆ ಅವನು. ಅವನಿಗೆ ಒಂದು ಮಾತು ಹೇಳ್ಬೇಕಲ್ಲ, ನಾನು ಅದಕ್ಕೆ ಕುಂದಿರಿಸಿ ನಾನು ಹೇಳಿದೆ, ನೋಡ್ತಮ್ಮ ನೀನು 40,000-50,000 ರೂಪಾಯಿ ಸಂಬಳ ತಗಂತಿ, ನಿನಗೆ ಅಂತ ಫ್ಯೂಚರಿಗೆ ಏನು ಉಳಿಸ್ಕೊಂಡಿಲ್ಲ. ಒಂದು ಕೆಲಸ ಮಾಡು, ತಿಂಗಳಿಗೆ ಒಂದು 4,000 ರೂಪಾಯಿ ನಿನಗೆ ಅಂತೇಳಿ ಕೂಡಿಡು. ಫ್ಯೂಚರಿಗೆ ಒಂದು 10 ಲಕ್ಷ 20 ಲಕ್ಷ ರೊಕ್ಕ ಬರ್ತವೆ. ನಿನಗೆ ಒಂದು 10 ಲಕ್ಷ ಅಮೌಂಟ್ ಬಂತಂದರೆ ಅದಕ್ಕೆ ನಿನ್ನ ಫ್ಯೂಚರು, ನಿನ್ನ ಮಕ್ಕಳು ಏನೋ ಒಂದು ಆಗ್ತದೆ ಅಂತೇಳಿ ನಮ್ಮ ಸಾರು ನಾವೇನು ಮಾಡಿಸಿದ್ವಲ್ಲ ಅವ್ರ ಹತ್ರ ಹೋಗಿ ಭೇಟಿ ಮಾಡಿಸಿ ಇವ್ರಿಗೆ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರೆ ಅವರೆಲ್ಲರೂ ಬರ್ಕೊಂಡು ಎಲ್ಲ ಫಿಲಪ್ ಮಾಡಿದರು. ಅಲ್ಲೆಲ್ಲೂಯ್ಯ. ಅಂದರೆ ಪಾಸ್ಟರ್ ಅಂತಂದರೆ ಏನಪ್ಪ, ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ ಅವ್ರು ಹೇಳಿದ್ರು, ಅನ್ಯ ಜನರು ಹೇಳಿದ್ರು ನಮಗೆ ಏನಂದರೆ, ಸರ್ ಪಾಸ್ಟರ್ ಅಂದರೆ ಕೇವಲ ಆತ್ಮದ ಬಗ್ಗೆ ಅಲ್ಲ, ಫ್ಯಾಮಿಲಿಗಳನ್ನ ಎಲ್ಲ ವಿಧದಲ್ಲಿ ಶುಕ್ರ್ ಮಾಡಬೇಕು. ಹಲ್ಲೆಲೂಯಾ. ನಾನಂದೆ, ಸರ್ ನಾವು ಅಷ್ಟೇ ಪಾಸ್ಟರ್ ಅಂದರೆ ಬರೀ ಪ್ರೇಯರ್ ಮಾಡೋದು, ವಾಕ್ಯ ಹೇಳೋದು ಮಾತ್ರವಲ್ಲ, ಪ್ರತಿಯೊಂದು ಕುಟುಂಬಗಳನ್ನ ನಮ್ಮ ಕುಟುಂಬ ಅಂತ ನಾವು ತಿಳಿತೀವಿ. ಅವ್ರ ಕಷ್ಟ ಸುಖದಲ್ಲಿ ನಾವು ಪಾಲುಗಾರರಾಗ್ತೀವಿ. ಅವರ ಪ್ರತಿಯೊಂದು ಈವಿನ ಗಂಡ ಹೆಂಡತಿ ಜಗಳ ಇದ್ದರೂ ಕೂಡ ಅದು ನಮ್ಮದು ಕುಟುಂಬ ಅಂತೇಳಿ ತಿಳಿದು ನಾವು ಅಲ್ಲಿ ಇಳಿದು ಅದನ್ನು ಪರಿಹಾರ ಮಾಡ್ತೀವಿ. ಸೊ ನೀವು ಅಂದ್ಕೊಂಡ ಥರ ಬೇರೆ ಆ ಲೆಕ್ಕದಾಗ ಎಲ್ಲ ಇರ್ತಾರಲ್ಲ ಸುಮ್ಮನೆ ಆ ಥರ ಅಲ್ಲ, ನಾವು ಸ್ವಲ್ಪ ಬೇರೆನೇ ಇದ್ದೀವಿ ಅಂತೇಳಿ ಹೇಳಿದ್ವಿ. ಆಮೇಲೆ ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತದೆ ಅಂದರೆ, ದೇವ್ರ ಮಕ್ಕಳೇ, ನಾವು ದೇವರ ಮಕ್ಕಳು ಸಾಧಾರಣವಾದ ಜೀವಿತವನ್ನು ಜೀವಿಸಬಾರ್ದು. ಹಲ್ಲೆಲೂಯಾ. ನಮ್ಮ ದೇವರು ಅಸಾಧಾರಣವಾದ ದೇವರಾಗಿರೋದ್ರಿಂದ ಒಂದು ಅಸಾಧಾರಣವಾದ ಜೀವಿತವನ್ನು ಜೀವಿಸಬೇಕು. ಆಮೇಲೆ ಹಲ್ಲೆಲೂಯಾ. ನಾವು ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಬೇಕು. ಹಲ್ಲೆಲೂಯಾ. ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ನಾವು ಎಣಿಸಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಆಮೇನ್ ಹಲ್ಲೆಲೂಯಾ. ಮತ್ತು ನಮಗೆ ಸತ್ಯವೇದವು ದೊಡ್ಡ ಒಂದು ಜ್ಞಾನದ ಪುಸ್ತಕವಾಗಿದೆ ಪ್ರೇರೆ. ಆಮೇನ್ ಹಲ್ಲೆಲೂಯಾ. ಸಿಕ್ಕಂಥ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಪ್ರಾರ್ಥನೆಯಲ್ಲಿಯೂ ಪ್ರಾರ್ಥನೆ ಮಾಡೋದ್ರಲ್ಲಿ, ವಿಜ್ಞಾಪನೆ ಮಾಡುವುದರಲ್ಲಿ, ಸತ್ಯವೇದ ಓದುವುದರಲ್ಲಿಯೂ ನಾವು ಕಳೆಯಬೇಕು. ಆಮೇನ್ ಹಲ್ಲೆಲೂಯಾ. ನಾವು ಸಮೃದ್ಧಿ ಉಳ್ಳವರಾಗಿ ಬದುಕಬೇಕಂತೇಳಿ ದೇವ್ರು ಇಷ್ಟಪಡ್ತಾನೆ. ಮತ್ತು ನಾನು ಯಾವಾಗಲೂ ಹೇಳ್ತೀನಿ, ಏನಾದರೂ ಒಂದು ನಾವು ಮಾಡಿದ್ರೆ ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಾನು ಹೇಳೋದು ಮಾತ್ರ ಅಲ್ಲ, ದೇವ್ರು ಹೇಳ್ತದೆ. ದೇವ್ರ ವಾಕ್ಯ ಹೇಳ್ತದೆ ಗೊತ್ತಾ, ನಾವೇನಾದರೂ ಹೊಂದಿದ್ರೆ ಅದನ್ನು ದೇವರ ಘನತೆಗಾಗಿ. ಹಲ್ಲೆಲೂಯಾ. ನಾವೊಂದು ಪ್ರಾರ್ಥನೆ ಮಾಡಿದ್ರೆ, ಏನಾದರೂ ಮಾಡಿದ್ರು ಅದನ್ನು ದೇವರ ಘನತೆಗಾಗಿ ನೀವು ಮಾಡುವಾಗ ದೇವರು ನಿಶ್ಚಯವಾಗಿ ಅದನ್ನು ಮಾನಿಸ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಸೊಲೊಮೋನನು ಕೇಳಿದ್ರು, ಜ್ಞಾನವನ್ನು ನಿನ್ನ ಹಿಂಡನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಜ್ಞಾನ ಬೇಕು ದೇವರೇ, ಅಪರಿಮಿತವಾದ ಜ್ಞಾನ ಬೇಕಂತ ಹೇಳಿದಾಗ ದೇವರು ಆ ಜ್ಞಾನದ ವರವನ್ನೇ ಸೊಲೊಮೋನನಿಗೆ ದಯಪಾಲಿಸಿದನು. ಹಲ್ಲೆಲೂಯಾ. ಇವತ್ತು ನೀನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀಯಾ, ದೇವರೇ ನನಗೊಂದು ಸಮೃದ್ಧಿ ಕೊಡು, ಆ ಕೊಟ್ಟಂಥ ಸಮೃದ್ಧಿಯಲ್ಲಿ ನಾನು ನಿನ್ನ ನಾಮ ಮಹಿಮೆ ಪಡಿಸ್ತೇನೆ. ಆಮೇನ್ ಹಲ್ಲೆಲೂಯಾ. ದೇವರೇ ನನಗೆ ಘನತೆಯನ್ನು ಕೊಡು, ನನಗೆ ಐಶ್ವರ್ಯವನ್ನು ಕೊಡು, ನೀನು ನನಗೆ ಕೊಟ್ಟಂಥ ಐಶ್ವರ್ಯದಲ್ಲಿ ನಿನ್ನ ನಾಮವನ್ನು ನಾನು ಮಹಿಮೆ ಪಡಿಸ್ತೀನಿ. ಈಗ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ನಾನು ಜೀವಿಸ್ತೀನಿ ಅಂತೇಳಿ ನಾವೊಂದು ವೇಳೆ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವ ದೇವರು ಆ ಪ್ರಾರ್ಥನೆಗಳನ್ನು ಶೀಘ್ರವಾಗಿ ಅಂಗೀಕರಿಸ್ತಾನೆ. ಹಲ್ಲೆಲೂಯಾ. ಸ್ವಾರ್ಥಕ್ಕಾಗಿ ಅಲ್ಲದೆ ದೇವರ ರಾಜ್ಯಕ್ಕಾಗಿ ಮಾಡುವಂಥ ಪ್ರಾರ್ಥನೆಗಳು ಬೇಗ ಅಂಗೀಕರಿಸಲ್ಪಡ್ತದೆ. ಹಲ್ಲೆಲೂಯಾ. ನಾವೊಂದು ಸಾರಿ ದೇವ್ರ ವಾಕ್ಯವನ್ನು ಓದ್ತಿರ್ಬೇಕಾದ್ರೆ ಸಡನ್ನಾಗಿ ಒಂದು ಪ್ರಕಟಣೆ ಬಂತು. ಏನು ಗೊತ್ತಾ, ದೇವರ ಆಲಯದಲ್ಲಿ ಕಸ ಹುಡುಗಕ್ಕೆ ಒಬ್ಬ ಹುಡುಗ ಬೇಕಾಗಿತ್ತು. ಹಲ್ಲೆಲೂಯಾ. ಯಾಜಕ ಭಾಳ ಕಷ್ಟಪಡ್ತಾ ಇದ್ದ ಎಲಿ, ಅವನೇ ಹುಡುಗಬೇಕು, ಅವನೇ ಮಾಡಬೇಕು, ಎಲ್ಲ ಅವನೇ ಮಾಡಬೇಕು. ಮಕ್ಕಳಿದ್ರ ಇದ್ರು, ಆದರೆ ಅವ್ರು ಮಾಡ್ತಿದ್ರ ಅಂದ್ರೆ ಇಲ್ಲ, ಏನೋ ಸುಮ್ಮನೆ ಫಾರ್ಮಾಲಿಟಿಗೆ ಬಂದು ಹೋಗ್ತಿದ್ರು. ಆದರೆ ಒಬ್ಬ ನಂಬಿಗಸ್ತನಾದ ಒಬ್ಬ ಹುಡುಗನ ಬೇಕಾಗಿದ್ರು. ಅಲ್ಲಿಗೆ ಆವಾಗ ಅನ್ನಳು ಬಂದು ಒಂದು ಪ್ರಾರ್ಥನೆ ಮಾಡಿದ್ಲು. ಏನಂತೆ, ದೇವಾ ಕನಿಕರ ಇಟ್ಟು ನಿನ್ನ ದಾಸಿ ದುಃಖವನ್ನು ಪರಂಬರಿಸಿ ನನಗೊಬ್ಬ ಗಂಡು ಮಗುವನ್ನು ಕೊಡು ಅಂತ ಕೇಳಿದ್ಲು. ಹಲ್ಲೆಲೂಯಾ.
ಮತ್ತು ಇನ್ನೊಂದು ಸ್ಟೆಪ್ಪು ಪ್ರಾರ್ಥನೆ ಮಾಡಿದ್ಲೇನು ಗೊತ್ತಾ? ಆ ಗಂಡು ಮಗುವನ್ನು ಕೊಟ್ಟರೆ ಅವನು ನನಗಾಗಿ ಅಲ್ಲ ನಿನಗಾಗಿ ಅಂತ. ಹಲ್ಲೆಲೂಯಾ. ಯಾವಾಗ ನಿನಗಾಗಿ ಅಂದ್ರೆ ದೇವರು ನೋಡ್ತಾ ಇದ್ದ ಕಷ್ಟಪಡೋದು ಏಲಿ ಇವನೇ ಹುಡುಕ್ಬೇಕು, ಇವನೇ ಆ ಒಂದು ಕಳಸಗಳನ್ನ ಆ ಗಂಗಾಳಗಳನ್ನ ಇವನೇ ಬೆಳಗ್ಬೇಕು, ಎಲ್ಲ ಇವನೇ ಮಾಡಬೇಕು. ದೇವ್ರ ಆಲಯಕ್ಕೆ ಒಂದು ಬೇಕಾಗಿತ್ತು. ಹಲ್ಲೆಲೂಯಾ. ಕೆಲಸ ಮಾಡೋಕ್ಕೊಬ್ಬನು ಬೇಕಾಗಿದೆ. ಯಾವಾಗ ದೇವರೇ ನನಗೆ ಒಂದು ವೇಳೆ ಒಬ್ಬ ಮಗನನ್ನು ಕೊಟ್ಟರೆ ನಾನು ಆ ಮಗನ ನಿನಗೆ ನಿನ್ನ ಆಲಯದಲ್ಲೇ ಬಿಟ್ಬಿಡ್ತೀನಿ, ನಿನಗೆ ಪ್ರತಿಷ್ಠಿತನಾಗಿರ್ತಾನಂತ ಪ್ರಾರ್ಥನೆ ಮಾಡಲೇ ದೇವ್ರು ಟಕ್ಕ ನಂಗೆ ಕ್ಯಾಚ್ ಮಾಡಿ. ಹಲ್ಲೆಲೂಯಾ. ಹಂಗೆ ಮತ್ತು ಬರೋ ವರ್ಷದಲ್ಲಿ ಸ್ತೋತ್ರ ಆಯ್ತು, ಮಗ ಹುಟ್ಟೇ ಬಿಟ್ಟ. ಅವನಿಗೆ ಸಾಮುವೇಲ್ ಅಂತೇಳಿ ಹೆಸರಿಟ್ರು. ಏನಂತ ಹೆಸರಿಟ್ರು? ಹಾಲು ಕುಡಿಯೋದು ಬಿಟ್ಟಿದ ತಕ್ಷಣ ಸೀದಾ ತಂದು, ನೋಡ ಮಗನೇ ಇದೇ ನಿಂದ ಮನೆ, ಇಲ್ಲೇ ನೀನು ಇರ್ಬೇಕಾದವನಂತ ಬಿಟ್ಟು ಸಾಮುವೇಲನ್ ಏನು ಮಾಡಿದ್ನು ಗೊತ್ತಾ? ಗಂಗಾಳ ಬೆಳಗೋದು, ಆ ಕಳಸಗಳನ್ನ ತೊಳೆಯೋದು, ದೀಪಕ್ಕೆ ಎಣ್ಣೆ ಹಾಕೋದು, ಸ್ಕ್ರೀನ್ಗಳನ್ನ ತೊಳೆಯೋದು, ಕಸ ಹೊಡೆಯೋದು, ಆಲಯದಲ್ಲೇ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದ. ಸಾಮುವೇಲನ ದೇವ್ರು ಹಂಗೆ ಬಿಟ್ಟನ. ದೇವರು ಒಂದು ಕನಸು, ಆಲಯದಲ್ಲೇ ಬೆಳೆದಂಥವನನ್ನು ಒಬ್ಬ ದೊಡ್ಡ ಪ್ರವಾದಿಯಾಗಿ ಮಾಡಬೇಕಂತ ದೇವರಿಗೊಂದು ಕನಸಿತ್ತು. ದೇವರು ದೊಡ್ಡ ಒಂದು ಪ್ರವಾದಿನಾಗಿ ಮಾಡಿದನು. ಹಲ್ಲೆಲೂಯಾ. ಅನ್ನಳಿಗೆ ಎಷ್ಟು ಜನ ಅಂದಿರ್ಲಿಕ್ಕಿಲ್ಲ, ಹುಚ್ಚಿದ್ದೇನೆ ನೀನು, ಬಂಜಿಯಾಗಿ ಗೊಡ್ಡಿಯಾಗಿದ್ದೆ, ಭಾಳ ವರ್ಷಕ್ಕೊಬ್ಬ ಮಗನನ್ನು ಹುಟ್ಟ್ಯಾನ, ಅವನು ಕೂಡ ಹೋಗಿ 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 ದೇವ್ರಿಗೆ ಕೊಟ್ಬಿಟ್ಟಿ ಅಂತ ಎಷ್ಟು ಜನ ಬೈದಿರ್ಲಿಕ್ಕಿಲ್ಲ. ಹಲ್ಲೆಲೂಯಾ. ಆದರೆ ವಿಷಯ ಗೊತ್ತಾ? ದೇವರು ಸಾಮುವೇಲನಿಗೆ ಬದಲಾಗಿ ದೇವರು ಅನ್ನಳಿಗೆ 5 ಜನ ಮಕ್ಕಳನ್ನು ಕೊಟ್ಟನು. ಎಷ್ಟು ಜನ ಮಕ್ಕಳನ್ನು? 5 ಜನ ಮಕ್ಕಳನ್ನು ದೇವರು ಅನ್ನಳಿಗೆ ಒಬ್ಬ ಮಗನಿಗೆ ಬದಲಾಗಿ 5 ಜನ ಮಕ್ಕಳನ್ನು ಕೊಟ್ಟನು. ಹಲ್ಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮದ ಮಹಿಮೆಗಾಗಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ದೇವರಿಂದ ದೊಡ್ಡ ದೊಡ್ಡ ಸಂಗತಿಗಳನ್ನು ನಿರೀಕ್ಷಿಸ್ರಿ, ದೇವರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ರಿ. ಆಮೇನ್. ಹಲ್ಲೆಲೂಯಾ. ನಮ್ಮ ದೇವರು ದೊಡ್ಡವನಾಗಿರೋದ್ರಿಂದ ನಮ್ಮ ದೇವರಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೇಕಂತ. ಆಮೇನ್. ಹಲ್ಲೆಲೂಯಾ. ನೀನೊಂದು ಓದ್ತಾ ಇದ್ರೆ ಸುಮ್ಮನೆ ಸಾಧಾರಣ ಜಾಬ್ ಇಷ್ಟಪಡಬೇಡ ನೀನು. ಹಲ್ಲೆಲೂಯಾ. ನಾನು ಓದೋರಿಗೆ ಹೇಳ್ತೀನಿ, ನೀನು ಒಳ್ಳೆ ಎಜುಕೇಷನ್ ಮಾಡ್ತಾ ಇದೀಯಾ, ಸುಮ್ಮನೆ ಒಂದು ಸೆಕ್ಯೂರಿಟಿ ಕೆಲಸ ಕೊಟ್ಟುಬಿಡಪ್ಪ ಸಾಕಂತ ಎಕ್ಸ್ಪೆಕ್ಟ್ ಮಾಡಬೇಡ. ದೊಡ್ಡ ಕೆಲಸ ಎಕ್ಸ್ಪೆಕ್ಟ್ ಮಾಡು. ಹಲ್ಲೆಲೂಯಾ. ಒಂದು ದೊಡ್ಡ ಕೆಲಸ ಸಿಗ್ತಾ ನೋಡಿ ನೀನು. ಹಲ್ಲೆಲೂಯಾ. ಒಂದು ಚರ್ಚ್ನಾಗ ಒಂದು ಮೈಕ್ ಕೆಟ್ಟೋಗೈತೆ ಅಂದರೆ ಸ್ತೋತ್ರ, ಅದನ್ನೇ ಮೈಕ್ ಹೋಗಿ 10 ಸರಿ ರಿಪೇರಿ ಮಾಡಿಸ್ಕೊಂಡು ಬರೋದು ಬೇಡ ನೀನು. ಸ್ತೋತ್ರ. ಪಾಸ್ಟ್ರೇ ನಾನು ಸ್ಯಾಲ್ರಿ ಬಂದತ್ರಿ, ಆಯಿತು ಮೈಕ್ ಕೊಡಿಸ್ಬಿಡ್ತೀನಿ. ಹಲ್ಲೆಲೂಯಾ. ಯಾವಾಗ ನೀನು ಸಮೃದ್ಧಿಯಾಗಿದ್ದಾಗ ನೀನು ಹೇಳೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವೇ ಸಮೃದ್ಧಿಯಾಗಿಲ್ಲ ಅಂದರೆ ನಾವು ಯಾವಾಗ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ನಾನು ಅದಕ್ಕೆ ಹೇಳ್ತೀನಿ, ದೇವರಿಂದ ದೊಡ್ಡ ದೊಡ್ಡ ಸಂಗತಿಗಳನ್ನು ನೀವು ನಿರೀಕ್ಷಿಸ್ರಿ. ಆಮೇನ್. ಹಲ್ಲೆಲೂಯಾ. ದೇವರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿರಿ. ದೇವರು ಆ ಪ್ರಾರ್ಥನೆಗಳನ್ನು ದೇವರು ಅಂಗೀಕರಿಸ್ತಾನೆ. ಆಮೇನ್. ಹಲ್ಲೆಲೂಯಾ. ನಾವು ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿ ನಾವು ಬದುಕುವರಾಗಿರ್ಬೇಕು. ಆಮೇನ್. ಹಲ್ಲೆಲೂಯಾ. ನಾವೆಲ್ಲರ ಕಣ್ಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೇಯರ್. ಸ್ತೋತ್ರ. ಎಲ್ಲರ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. 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 ಸ್ತೋತ್ರ ದೇವ. ಕರ್ತನೇ, ನೀನು ಈ ಲೋಕಕ್ಕೆ ಬಂದಂಥ ಉದ್ದೇಶ ಏನಂದರೆ ಜೀವವು ಇರಬೇಕು ಮತ್ತು ಸಮೃದ್ಧಿಯಾಗಿರಬೇಕೆನ್ನುವಂಥ ಉದ್ದೇಶದಿಂದ ಈ ಲೋಕಕ್ಕೆ ನೀನು ಬಂದೆ ಸ್ವಾಮಿ. ನಾವು ನಿನ್ನಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅಪೇಕ್ಷಿಸಬೇಕು. ನಿನಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕರ್ತನೆ ಮಾಡುವವರಾಗಿರಬೇಕು. ಕರ್ತನೆ, ಒಂದು ಸೊಲೊಮೋನನು ಸ್ವಾಮಿ ನಿನ್ನಿಂದಲೇ ಒಂದು ಜ್ಞಾನದ ವರವನ್ನು ಪಡೆದುಕೊಂಡನು ಸ್ವಾಮಿ. ಅಯ್ಯಾ ಕರ್ತನೆ, ಸ್ತೋತ್ರ ದೇವರೇ. ಹಲ್ಲೆಲೂಯಾ. ನಿನಗಾಗಿ ಒಂದು ಕರ್ತನೆ ಒಂದು ವೈಭವದ ಆಲಯವನ್ನು ಆತನು ಕಟ್ಟಿಸಿ ಇಡೀ ಲೋಕವೇ ಕರ್ತನೆ ನೋಡಿ ಮೆಚ್ಚಿಕೊಳ್ಳುವ ಹಾಗೆ ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ಘನತೆಗಾಗಿ ಸೊಲೊಮೋನನ ಆಲಯವನ್ನು ಕಟ್ಟಿದನು. ಅಪ್ಪ, ಯೋಸೇಫನು ನಿನ್ನಿಂದ ಜ್ಞಾನದ ವರವನ್ನು, ಕನಸುಗಳ ಅರ್ಥವನ್ನು ಹೇಳುವ ಜ್ಞಾನದ ವರವನ್ನು ನಿನ್ನಿಂದ ಪಡೆದುಕೊಂಡನು. ಅದನ್ನು ನಿನಗಾಗಿ ಅದನ್ನು ಉಪಯೋಗ ಮಾಡಿ ಕರ್ತನೆ ಸ್ವಾಮಿ, ಅನೇಕ ದೇಶಗಳು ಕರ್ತನೆ ಬರಗಾಲದಲ್ಲಿ ಸಾಯದಂತೆ ಕರ್ತನೆ ಸಂರಕ್ಷಿಸುವ ಹಾಗೆ ಕರ್ತನೆ ಯೋಸೇಫನು ಕರ್ತನೆ ಸ್ವಾಮಿ ಜೀವಿಸಿದನು. ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ನಾಮದ ಘನತೆಗಾಗಿ ಸ್ತೋತ್ರ ದೇವರೇ. ಹಾಗೆ ದಾನಿಯೇಲನು ಕರ್ತನ ಹಾಗೆ ಅನೇಕ ಭಕ್ತರನ್ನು ಕೂಡ ನಾವು ನೋಡುತ್ತೇವೆ ಸ್ವಾಮಿ. ಇವತ್ತು ದೇವರ ನಿನ್ನ ವಾಕ್ಯ ಹೇಳ್ತದೆ, ದೇವರಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅಪೇಕ್ಷಿಸ್ರಿ, ದೇವರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ನೀವು ಮಾಡ್ರಿ ಎಂಬುದಾಗಿ. ಕರ್ತನೆ, ಇವತ್ತು ನಾವು ಕರ್ತನೆ ಏನು ಮಾಡಿದ್ರು ಅದು ಕರ್ತನೆ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲಪ್ಪ, ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ನಾಮದ ಘನತೆಗಾಗಿ. ಅಪ್ಪ ದೇವರೇ, ನಿನ್ನ ನಾಮ ಮಹಿಮೆ ಹೊಂದುವಂತೆ
ಸ್ತೋತ್ರ. ಇವತ್ತು ಯಾವುದು ಕೂಡ ನಮ್ಮ ಸ್ವಂತ ಬಲದಿಂದ, ನಮ್ಮ ಸ್ವಂತ ಶಕ್ತಿಯಿಂದ, ನಮ್ಮ ಸ್ವಂತ ಪ್ರಯಾಸದಿಂದ ಆಗುವುದಿಲ್ಲ ಕರ್ತನೆ. ನಿನ್ನ ಕೃಪೆಯಿಂದ ಎಲ್ಲವೂ ಸಾಧ್ಯ. ನಾನು ಕರ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾಗಿದ್ದೇನೆಂಬುದಾಗಿ ದೇವರೇ ನಿನ್ನ ವಾಕ್ಯ ಹೇಳುವಂಥದ್ದಾಗಿದೆ. ಹಾಲೆಲೂಯಾ, ಸ್ತೋತ್ರ ದೇವರೇ. ಕರ್ತನೆ, ನಮಗೆ ಜ್ಞಾನವನ್ನು ಕರ್ತನೆ ದಯಪಾಲಿಸಪ್ಪ. ಕರ್ತನೆ, ಯಾವ ರೀತಿ ಯೋಸೇಫನಿಗೆ ಫ್ಯೂಚರ್ ಕುರಿತು ಜ್ಞಾನವನ್ನು ದಯಪಾಲಿಸಿದೆಯೋ ಸ್ವಾಮಿ ದೇವರು, ನಮಗೂ ಕೂಡ ಆ ಫ್ಯೂಚರ್ ಕುರಿತು ಜ್ಞಾನವನ್ನು ಅನುಗ್ರಹಿಸಿರಿ ಸ್ವಾಮಿ. ಅದು ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ನಾಮದ ಘನತೆಗಾಗಿ ಕರ್ತನೆ ನಾವು ಅದನ್ನು ಮಾಡತಕ್ಕಂತೆ ನಿನ್ನ ಕೃಪೆಯನ್ನು ನಮ್ಮ ಅನುಗ್ರಹಿಸಿರಿ ಸ್ವಾಮಿ. ಯಾವತ್ತಿಗೂ ಕೂಡ ಅಪ್ಪ ನಾಶವಾಗುವುದನ್ನು ನೀನು ಇಷ್ಟಪಡುವುದಿಲ್ಲ. ಯಾವತ್ತಿಗೂ ಕೂಡ ನಾವು ದರಿದ್ರರಾಗಿ ಬದುಕುವುದನ್ನು ನೀನು ಇಷ್ಟಪಡುವುದಿಲ್ಲ. ನಾವು ಘನವಂತರಾಗಬೇಕು, ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಆಗಬೇಕೆಂಬುವಂಥದ್ದನ್ನು ಕರ್ತನೆ ನೀನು ಇಷ್ಟಪಡುವ ದೇವರಾಗಿದೆ. ಸ್ತೋತ್ರ. ಆ ದೈವಿಕವಾದ ಜ್ಞಾನ ಎಲ್ಲರಿಗೆ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸ್ತೋತ್ರಪ್ಪ ದೇವರೇ. ಹಾಲೆಲೂಯ, ಸ್ತೋತ್ರ ದೇವರೇ. ಹಲ್ಲೆಲೂಯ. ಆ ದೈವಿಕವಾದ ಜ್ಞಾನ ಯೇಸು ನಾಮದಲ್ಲಿ ಪ್ರತಿಯೊಬ್ಬರಲ್ಲಿ ಪ್ರಕಟವಾಗಲಿ ಕರ್ತನೆ. ಸ್ತೋತ್ರ. ಅದ್ಭುತಗಳನ್ನು ಮಾಡ್ರಿ, ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತಾ ದೇವ, ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವಪ್ಪ. ಎಲ್ಲ ವಿಷಯಗಳಲ್ಲಿ ನೀನೇ ಕೃಪೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡುವುದೇ ಪರಲೋಕ ತಂದೆ. ಆಮೆನ್.